Hi aspirants, welcome to Sri Gurukula Academy. My name is Hima Bindu, your polity faculty. So last class alli ನಾವು citizenship PYQs ಮಾಡ್ತಾ ಇದ್ವಿ. All the session is PYQ series, polity PYQ series ಅಲ್ವಾ. So ಈ ಕ್ಲಾಸ್ ಅಲ್ಲಿ continuation of citizen chapter. So last class ಅಲ್ಲಿ ಒಂದಷ್ಟು questions discuss ಮಾಡಿದ್ವಿ which included UPSC ದು ಮತ್ತೆ CAPF CDS ದು. So ಈ ಕ್ಲಾಸ್ ಅಲ್ಲಿ NDA and furthermore PSI questions ಕೂಡ ನಾವು ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಬರೋ ಕ್ಲಾಸಲ್ಲಿ ದಟ್ ವಿಲ್ ಬಿ ದ ಲಾಸ್ಟ್ ಕ್ಲಾಸ್ ಆಫ್ ಸಿಟಿಸನ್ಶಿಪ್. ಅದರಲ್ಲಿ ನಾವು KEA ಎಕ್ಸಾಮ್ ರಿಲೇಟೆಡ್ ಪ್ಲಸ್ ಪ್ರೆಡಿಕ್ಟಬಲ್ ಕ್ವೆಶನ್ ನಾವು ಓನ್ ಆಗಿ ಫ್ರೇಮ್ ಮಾಡಿರೋ ಕ್ವೆಶನ್ಸ್ನ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಹೋಪ್ಫುಲಿ ಯು ಆರ್ ಪ್ರಿಪೇರಿಂಗ್ ಥ್ರೂ ದಿಸ್ ಸೆಷನ್. ಇಲ್ಲಿ ಡಿಸ್ಕಸ್ ಮಾಡೋ ಕ್ವೆಶನ್ಸ್ನ ನೀವು ಡೀಟೇಲಾಗಿ ಕುತ್ಕೊಂಡು ಓದ್ಕೊಂಡು ಅದರಲ್ಲಿ ನೋಟ್ಸ್ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ಬೆನಿಫಿಷಿಯಲ್. ಇಷ್ಟು ಕ್ವೆಶನ್ಸ್ ನೀವು ಸಾಲ್ವ್ ಮಾಡಿದ್ರೆ ಸಾಕು. ಆ್ಯಂಡ್ ಆಲ್ಸೋ ದಿಸ್ ಇಸ್ ಅ ಪ್ಲಾಟ್ಫಾರ್ಮ್ ನಿಮ್ಗೆ ಎಲ್ಲ ಎಕ್ಸಾಮ್ಸಿಂದನೂ ಸಿಟಿಸನ್ಶಿಪ್ ಮೇಲೆ ಬರೋ PYQs ಕ್ವೆಶನ್ಸ್ ಆಗಿರುತ್ತೆ. ಸೊ ಮೇಕ್ ಯೂಸ್ ಆಫ್ ಇಟ್. ಸೊ ವಿಲ್ ಬಿಗಿನ್ ದ ಕ್ವೆಶನ್. ಓಕೆ, so we'll begin the question. We are taking first question for the day. First question ಏನು ಹೇಳುತ್ತೆ? So a person shall be entitled to citizenship by domicile at the commencement of Constitution of India if he or she fulfills ವಿಚ್ ಆಫ್ ದ ಕಂಡೀಷನ್. ಆಯ್ತಾ? ಅವ್ರು ಕೇಳ್ತಾ ಇರೋ ಕ್ವೆಶನ್ ಏನು, ಪರ್ಸನ್ನು ಸಿಟಿಸನ್ಶಿಪ್ಗೆ ಅರ್ಹರಿರ್ತಾರೆ. ಓಕೆ, ಯಾ ಅಟ್ ದ ನಮಗೆ ಕಾನ್ಸ್ಟಿಟ್ಯೂಷನ್ ಬಂದಾಗ ಅದರಲ್ಲಿ ಯಾವ ಕಂಡೀಷನ್ನ ಫುಲ್ಫಿಲ್ ಮಾಡಿದ್ರೆ ಸಿಟಿಸನ್ಶಿಪ್ ಆಗ್ತಾರೆ ಅಂತ ಕೊಡ್ತಾ ಇದ್ದಾರೆ. ಓಕೆ, ವಿಲ್ ರೀಡ್ ದ ಸ್ಟೇಟ್ಮೆಂಟ್. ಫಸ್ಟ್ ಸ್ಟೇಟ್ಮೆಂಟ್, he or she was born in territory of India. Okay, territory of India. Second, either of his or her parents were born in the territory of India. Third, he or she must have been ordinarily resident in territory of India for not less than 5 years immediately preceding such commencement. Okay, see, yeah, doubt illa. Okay, first statement general agide. General ಆಗಿ ಏನು, he or she ಹುಟ್ಟಿರ್ಬೇಕು, ಇಂಡಿಯಾದಲ್ಲಿ ಟೆರಿಟರಿಯಲ್ಲಿ ಹುಟ್ಟಿರ್ಬೇಕು. ಆ್ಯಂಡ್ ಆಲ್ಸೋ ಒನ್ ಇನ್ಫಾರ್ಮೇಶನ್, ಟೆರಿಟರಿ ಅಂತ ಹೇಳಿದ್ರೆ ಅವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಟೆರಿಟರಿ ಆಫ್ ಇಂಡಿಯಾ ಇನ್ಕ್ಲೂಡ್ ಆಲ್ಸೋ ಪಾಕಿಸ್ತಾನ್ ಪ್ಲಸ್ ಬಾಂಗ್ಲಾದೇಶ್. ಅರ್ಥ ಆಗ್ತಾ ಇದೆಯಾ? ಬಾಂಗ್ಲಾದೇಶ್ ಈ ಎರಡಿಂದನೂ ಬಂದಿರಬೇಕು. ಟೆರಿಟರಿ ಆಫ್ ಇಂಡಿಯಾ ಇದು ಇನ್ಕ್ಲೂಡ್ ಆಗಿರುತ್ತೆ ಅವಾಗ. ಓಕೆ, ಟೆರಿಟರಿ ಆಫ್ ಇಂಡಿಯಾ ಕಮೆನ್ಸ್ಮೆಂಟ್ ಇದ್ದಾಗ ಅಕಾರ್ಡಿಂಗ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಇದು ಫಸ್ಟ್ ಆಪ್ಷನ್ ಜನರಲ್ ಆಗಿದೆಯಾ? ದೆರ್ ಇಸ್ ನಥಿಂಗ್ ಲೈಕ್ ಕನ್ಫ್ಯೂಸಿಂಗ್ ಥರ ಇಲ್ಲ ಈ ಸ್ಟೇಟ್ಮೆಂಟ್. ಓಕೆ, ದಿಸ್ ಸ್ಟೇಟ್ಮೆಂಟ್ ವಿಲ್ ಬಿ ಕರೆಕ್ಟ್. ಸೆಕೆಂಡ್, ಈದರ್ ಆಫ್ ಹಿಸ್ ಪೇರೆಂಟ್ಸ್ ಹಿಸ್ ಆರ್ ಹರ್ ಪೇರೆಂಟ್ಸ್ ವರ್ ಬಾರ್ನ್ ಇನ್ ಟೆರಿಟರಿ ಆಫ್ ಇಂಡಿಯಾ. ಕರೆಕ್ಟಾ? ಗ್ರ್ಯಾಂಡ್ ಪೇರೆಂಟ್ಸ್ವರೆಗೂ ತೊಗೊಂಡು ಹೋಗ್ತಾರೆ ಅಲ್ವಾ, ಗ್ರ್ಯಾಂಡ್ ಪೇರೆಂಟ್ಸ್ ಹುಟ್ಟಿದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ದಿಸ್ ಕ್ವೆಶನ್ ವಿಲ್ ಆಲ್ಸೋ ಬಿ ಕರೆಕ್ಟ್. ಓಕೆ, third one, he or she must have been ordinarily resident in territory of India not less than 5 years immediately preceding such commencement. Okay, options ಓದಿ ಕೇರ್ಫುಲ್ ಆಗಿ. ಐ ಬೆಟ್ ಯು ಇಲ್ಲಿ ಕೂತಿರೋರು ಮತ್ತೆ ಇಲ್ಲಿ ಆನ್ಲೈನಲ್ಲಿ ನೋಡ್ತಾ ಇರೋದು ಈ ಕ್ವಶನ್ಸ್ನ ರಾಂಗ್ ಮಾಡೇ ಮಾಡ್ತಾರೆ. ಫಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಓಕೆ ಫೈನ್, ಥರ್ಡ್ ಸ್ಟೇಟ್ಮೆಂಟ್ ಕನ್ಫ್ಯೂಸ್ ಆಗ್ಬಿಡಿ. ಥರ್ಡ್ ಸ್ಟೇಟ್ಮೆಂಟು ಕೂಡ ಕರೆಕ್ಟೇ. ಆಪ್ಷನ್ ಡಿಸೈಡ್ ಮಾಡಿ ಇವಾಗ ಯಾವುದು ಕರೆಕ್ಟ್ ಅಂತ. ಬಿ ವೆರಿ ವೆರಿ ಕೇರ್ಫುಲ್. 1 2 3 ಫಸ್ಟ್ ಕರೆಕ್ಟಾ? ಓಕೆ, ವೆರಿ ಗುಡ್. ಆಪ್ಷನ್ ಬಿ 1 and 2. ಆಪ್ಷನ್ ಸಿ 1 or 2 or 3. ಡಿ is 1 and 3. ಸಿ, ನಾನು ಏನಕ್ಕೆ ಈ ಕ್ವೆಶನ್ಸ್ನ ಪರ್ಪಸ್ಫುಲ್ ಆಗಿ ತೊಗೊಂಡೆ. ಓಕೆ, ಈ ಕ್ವೆಶನ್ ವೆರಿ ಸಿಂಪಲ್, ಬಟ್ ಪರ್ಪಸ್ಫುಲ್ ಆಗಿ ಏನಕ್ಕೆ ತೊಗೊಂಡೆ ಅಂದರೆ ಈ ಆಪ್ಷನ್ಸ್ಗೋಸ್ಕರ. ಈ ಆಪ್ಷನ್ಸಲ್ಲಿ ಎ ಆಪ್ಷನ್ ನೋಡಿ 1 2 and 3 ಅಂತ ಇದೆ. ಓಕೆ, ದೆನ್ ಸಿ ಆಪ್ಷನ್ ಸೇಸ್ 1 or 2 or 3. ಅರ್ಥ ಆಯ್ತಾ? ಇಲ್ಲಿ ಟ್ರ್ಯಾಪ್ ಆಗ್ತಾರೆ ಚೆನ್ನಾಗಿ. ಓಕೆ, ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ಬಂದು
ಯಾಕೆ ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ ಅಂದರೆ ಇದಕ್ಕೆ ಕ್ಲಿಯರ್ ಆಗಿರಲ್ಲ. ಓಕೆ, ಸಿ ಆಪ್ಷನ್ಸ್ನ ಕೂಡ ಎಷ್ಟು ಕೇರ್ಫುಲ್ ಆಗಿ ನಾವು ಇದನ್ನ 3 ಓದಿರ್ತೀವಿ, ಚೆನ್ನಾಗಿ ಓದಿರ್ತೀವಿ, ನಮಗೆ ಗೊತ್ತು. ಓಕೆ, ನಮಗೆ ಸಿಟಿಸನ್ಶಿಪ್ ತಗೊಳ್ಬೇಕಾದ್ರೆ ನಮಗಿದು ಅಕಾರ್ಡಿಂಗ್ ಟು ಜಾನ್ 26, 1950 ಅಲ್ಲಿ ನಮಗೆ ಕಂಡೀಷನ್ಸ್ ಏನಿರುತ್ತೆ ಒಂದು ಸಿಟಿಸನ್ಶಿಪ್ ಆಗಬೇಕಂದ್ರೆ ಇದು ಕಂಡೀಷನ್ಸ್ ಎಲ್ಲನೂ ಓಕೆ. ಇದರಲ್ಲಿ ಆರ್ ಅಂತ ಬರುತ್ತೆ, ಇಲ್ಲ ನೀವು ಟೆರಿಟರಿಯಲ್ಲಿ ಹುಟ್ಟಿರ್ಬೇಕು, ಇಲ್ಲ ನಿಮ್ಮ ಪೇರೆಂಟ್ಸ್ ಈ ಇಂಡಿಯಾದಲ್ಲಿ ಹುಟ್ಟಿರ್ಬೇಕು, ಇಲ್ಲ ಅಂದರೆ ನೀವು ಆರ್ಡಿನರಿಯಾಗಿ ಈ ಟೆರಿಟರಿಯಲ್ಲಿ ಇರಬೇಕು. ಎಷ್ಟು? 5 ವರ್ಷವರೆಗೂ ಇರಬೇಕು. 5 ವರ್ಷ ಇಮಿಡಿಯೇಟ್ಲಿ ಪ್ರಿಸಿಡಿಂಗ್ ಸಚ್ ಕಮೆನ್ಸ್ಮೆಂಟ್ ಅಂದರೆ 26 ಜಾನ್ವರಿ 1950 ಆದಮೇಲೆ 5 ವರ್ಷ ನೀವು ಟೆರಿಟರಿಯಲ್ ಆದರೂ ಇರಬೇಕು, ಆವಾಗ ನಿಮಗೆ ಸಿಟಿಸನ್ಶಿಪ್ ಬರುತ್ತೆ ಅಂತ ಹೇಳ್ತಾ ಇರೋದು. ಓಕೆ, ಸೊ ಅದಕ್ಕೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ದಿಸ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಆಪ್ಷನ್. ಈ 3 ಕೊಟ್ಟಿರೋ ಕಂಡೀಷನ್ಸಲ್ಲಿ ಯಾವುದಾದ್ರೂ ಒಂದಿದ್ರೆ ಸಾಕು. ಈ 3 ಇದು ಫಸ್ಟ್ ಆಪ್ಷನ್ ಏನು ಹೇಳುತ್ತೆ? 1, 2, 3 ಅಂದರೆ ಈ 3 ಕಂಡೀಷನ್ಸ್ ಫಿಲ್ ಮಾಡಬೇಕು ಅಂತ, ಸಿಟಿಸನ್ಶಿಪ್ ಬೇಕು ಅಂತ ಅಂದರೆ ನೋ, ಯಾವುದಾದ್ರೂ ಒಂದು ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ಸಾಕು. ಅದು ಯಾವಾಗ? ಕಮೆನ್ಸ್ಮೆಂಟ್ ಜಾನ್ವರಿ 26, 1950. ಈಗ ಅರ್ಥ ಆಯ್ತಾ? ಸಿ ಅದಕ್ಕೆ ಪ್ಲೀಸ್ ವರ್ಡ್ ಬೈ ವರ್ಡ್ ಕ್ವೆಶನ್ಸ್ ಆಪ್ಷನ್ಸ್ ಎಲ್ಲನೂ ಓದಿ, ಏನೇನು ಸಿಗುತ್ತೆ ಎಲ್ಲ. ಎಕ್ಸಾಮ್ ಟೈಮಲ್ಲಿ ಅರ್ಜೆಂಟ್ಗೆ ನಾವೇನು ಓದ್ಕೊಂಡು ಹೋಗ್ಬಿಡ್ತೀವಿ. ದಿಸ್ ಇಸ್ ಹೌ ವಿ ಗೆಟ್ ಟ್ರ್ಯಾಪ್ಡ್. ಅರ್ಥ ಆಗ್ತಾ ಇದೆಯಾ? ಸೊ ಈ ಕ್ವೆಶನ್ ಅರ್ಥ ಆಯ್ತಾ? ಇದರಲ್ಲಿ ಟೆರಿಟರಿ ಆಫ್ ಇಂಡಿಯಾ ನೋಡ್ಕೊಳ್ಳಿ, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಆ್ಯಂಡ್ ಪಾಕಿಸ್ತಾನ್ ಆ್ಯಂಡ್ ಬಾಂಗ್ಲಾದೇಶ್. ಅಂಡರ್ಸ್ಟುಡ್ ವಿತ್ ದಿಸ್? ಇದು ಯಾವಾಗ ಅಂತ ಹೇಳಿದ್ರೆ ಜಾನ್ವರಿ 26, 1950ನಲ್ಲಿ. ಅರ್ಥ ಆಯ್ತಾ? ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. Next question, under the Citizenship Act 1955, by which of the following ways can a person become a citizen of India? Can a person become citizens of India? Section 3, 4, 5, 6. Okay. ಇಷ್ಟು ನಮಗೆ ಹೇಳುತ್ತೆ. ಬೈ ಬರ್ತ್, ಬೈ ಡಿಸೆಂಟ್, ಬೈ ರಿಜಿಸ್ಟ್ರೇಷನ್, ಬೈ ನ್ಯಾಚುರಲೈಸೇಷನ್. ಅರ್ಥ ಆಯ್ತಾ? ಟರ್ಮಿನೇಷನ್, ಡೆಪ್ರಿವೇಷನ್ ಅದು ಅಂದರೆ ಸಿಟಿಸನ್ಶಿಪ್ ಕ್ಯಾನ್ಸಲ್ ಮಾಡೋದು ಅದು ನೆಕ್ಸ್ಟ್ ಸೆಷನ್ಸಲ್ಲಿ ಬರುತ್ತೆ. ಇಷ್ಟು ಸೆಷನ್ಸ್ ನಿಮ್ಗೆ ಏನು ಬರುತ್ತೆ ಅಂದರೆ ಸಿಟಿಸನ್ಶಿಪ್ ನಿಮಗೆ ಹೆಂಗೆ ಬೇಕು ಅನ್ನೋದ್ರ ಮೇಲೆ ಮಾತಾಡುತ್ತೆ. ಸೆಕ್ಷನ್ 5, 6, 7. ಓಕೆ, ಐ ಮೀನ್ ಸೆಕ್ಷನ್ 3, 4, 5, 6 ಇದು ಮಾತಾಡುತ್ತೆ ಅಲ್ವಾ? ಸೊ ಇಲ್ಲಿ ನೋಡಿ, ಸಿಟಿಸನ್ಶಿಪ್ ಆ್ಯಕ್ಟ್ ಪ್ರಕಾರ 1955 ಅಲ್ಲಿ ಯಾವ ವೇಸಲ್ಲಿ ಆ ಪರ್ಸನ್ನು ಸಿಟಿಸನ್ಶಿಪ್ ಆಗ್ತಾರೆ ಅಂತ ಕೊಡ್ತಾ ಇರೋದು. ಓಕೆ, ಫಸ್ಟು ಬೈ ಡಿಸೆಂಟ್. ಡಿಸೆಂಟ್ ಅಂದರೆ ಏನು? ಅಟ್ಲೀಸ್ಟ್ ನಿಮ್ಮ ಪೇರೆಂಟ್ಸ್ ಇಲ್ಲಾಂದರೆ ಗ್ರ್ಯಾಂಡ್ ಪೇರೆಂಟ್ಸ್ ಹುಟ್ಟಿರ್ಬೇಕು, ಡಿಸೆಂಟ್ ಅಂದರೆ ಅದು. ಸೆಕೆಂಡ್ ಇನ್ನು ನ್ಯಾಚುರಲೈಸೇಷನ್. ನ್ಯಾಚುರಲೈಸೇಷನ್ಗೆ ಟರ್ಮ್ ಏನು? 11 + 1 12 years. ರಿಜಿಸ್ಟ್ರೇಷನ್ಗೆ 7 years. ಓಕೆ, ನಾವು ಬೈ ಡಿಸೆಂಟ್ ಅಂದರೆ ಪೇರೆಂಟ್ಸ್ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಇರಬೇಕು ಅಂತ. ಪೇರೆಂಟ್ಸ್ ಆರ್ ಗ್ರ್ಯಾಂಡ್ ಪೇರೆಂಟ್ಸ್ ಇಲ್ಲಿ ಹುಟ್ಟಿರ್ಬೇಕು ಅಂತ. ಓಕೆ ಓಕೆ, ಈ 3 ನಾವು ನೋಡಿರ್ತೀವಿ ಅಲ್ವಾ ಟೆಕ್ಸ್ಟ್ ಬುಕ್ಕಲ್ಲಿ, ಫುಲ್ಲು ಐಸಲ್ಲಿ ಇರುತ್ತೆ ನಮಗೆ ಇದು ವರ್ಡ್ಸ್ ಅಲ್ವಾ? ಬೈ ಡಿಸೆಂಟ್, ನ್ಯಾಚುರಲೈಸೇಷನ್, ರಿಜಿಸ್ಟ್ರೇಷನ್ ಅನ್ನೋದು. ನಾವು ನ್ಯಾಷನಲೈಸೇಷನ್ ಯೂಶಲ್ ಆಗಿ ಆಸ್ಪಿರೆಂಟ್ಸ್ ಏನು ಮಾಡ್ತಾರೆ, ನ್ಯಾಷನಲೈಸೇಷನ್ ವರ್ಡು ನಿಮಗೆ ಟೆಂಪ್ಟಿಂಗ್ ವರ್ಡ್ ಥರ. ಹೌದಲ್ವಾ, ಒಂದು ಸಿಟಿಸನ್ಶಿಪ್ ಆಗಬೇಕು ಅಂದರೆ ನ್ಯಾಷನಲೈಸೇಷನ್ ಆಗಿರಬೇಕು ಅನ್ನೋ ಒಂದು ಡೌಟ್ ಬರುತ್ತೆ. ಓಕೆ, ಆವಾಗ ಏನು ಮಾಡ್ತಾರೆ, ನ್ಯಾಷನಲೈಸೇಷನ್ ಅಂತ ಟಿಕ್ ಮಾಡಿಬಿಟ್ಟು ಈ ನ್ಯಾಚುರಲೈಸೇಷನ್ ಹೊಡಿತಾರೆ. 2 ಹೋದರೆ ಇದು 3 and 4 ಅಂತ ಹಾಕಿ ಬರ್ತಾರೆ. ನೋ, ಪ್ಲೀಸ್ ಒಂದು ಚೂರು ನೀವು ವರ್ಡ್ಸ್ಗೆ ಗಮನ ಕೊಟ್ಟರೆ, ನ್ಯಾಷನಲೈಸೇಷನ್ 4th ಆಪ್ಷನ್ 4. ಈ ನ್ಯಾಷನಲೈಸೇಷನ್ ನೀವು ಹೊಡೆದ್ರೆ ಯು ವಿಲ್ ಎಂಡ್ ಅಪ್ ವಿತ್ ದಿಸ್ ಫಸ್ಟ್ ಆಪ್ಷನ್ 1, 2, 3. ಬೈ ಡಿಸೆಂಟ್, ಬೈ ನ್ಯಾಚುರಲೈಸೇಷನ್, ರಿಜಿಸ್ಟ್ರೇಷನ್, ಬೈ ಬರ್ತ್. ಇಷ್ಟು ನಿಮಗೆ ಈ ಬೈ ಬರ್ತಿಂದ, ಡಿಸೆಂಟಿಂದ, ನ್ಯಾಚುರಲೈಸೇಷನಿಂದ, ರಿಜಿಸ್ಟ್ರೇಷನಿಂದ ಮಾತ್ರ ನೀವು ಸಿಟಿಸನ್ಶಿಪ್ ಆಗೋಕ್ಕಾಗತ್ತೆ. ಓಕೆ, ಯು ರಿಮೆಂಬರ್ ದಿಸ್ ಥಿಂಗ್. ಇದರಲ್ಲಿ ನ್ಯಾಷನಲೈಸೇಷನ್ ಅಲ್ಲ. ನ್ಯಾಷನಲೈಸೇಷನ್ ಅಂದರೆ ನಾವು ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್, ಪ್ರೈವೇಟ್ ಆ ಥರ ಕೊಡ್ತೀವಲ್ವಾ, ದಟ್ ಈಸ್ ನ್ಯಾಷನಲೈಸೇಷನ್. ಅದು ಎಕನಾಮಿ ರಿಲೇಟೆಡ್. ದಿಸ್ ವರ್ಡ್ ಇಸ್ ಎಕನಾಮಿ ರಿಲೇಟೆಡ್ ಬರುತ್ತೆ, ನಾಟ್ ಸಿಟಿಸನ್ಶಿಪ್ ರಿಲೇಟೆಡ್. ಅರ್ಥ ಆಗ್ತಾ ಇದೆಯಾ? ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಓಕೆ, ನಾವು
ಒಂದು ಕ್ವೆಶನ್, ಈಗ ನಾವು ಇಷ್ಟು ನೋಡಿದ್ವಲ್ಲ, ಬೈ ಬರ್ತ್, ಡಿಸೆಂಟ್, ನ್ಯಾಚುರಲೈಸೇಷನ್, ರಿಜಿಸ್ಟ್ರೇಷನ್. ಈಗ ನಾನು ಒಂದು ಕ್ವೆಶನ್ ಕೊಡ್ತೀನಿ. ಓಕೆ, ಒಂದು ಕ್ವೆಶನ್ ಏನು ಅಂತ ಹೇಳಿದ್ರೆ, ನಾವು ಫಾರ್ ಎಕ್ಸಾಂಪಲ್ ಜರ್ಮನಿಯಲ್ಲಿರೋ ವಿಮೆನ್ ನಮ್ಮ ಸಿಟಿಸನ್, ಫಾರ್ ಎಕ್ಸಾಂಪಲ್ ಕರ್ನಾಟಕ ಆರ್ ಯಾವುದೋ ಒಂದು ಸ್ಟೇಟ್, ನಮ್ಮ ಇಂಡಿಯಾದಲ್ಲಿ ಯಾವುದೋ ಒಂದು ಸ್ಟೇಟ್ಗೆ ಶಿ ವಿಲ್ ಗೆಟ್ ಮ್ಯಾರಿಡ್. ಯಾವುದೋ ಒಂದು ಹುಡುಗಗೆ, ಜರ್ಮನಿಲಿರೋ ಹುಡುಗಿ ಇಂಡಿಯನ್ ಸಿಟಿಸನ್ನ ಮದುವೆ ಆಗ್ತಾರೆ ಅಂತ ಅನ್ಕೊಳ್ಳಿ. ನಾವು ಅವ್ರು ಇವಾಗ ಆಬ್ವಿಯಸ್ಲಿ ಪೂರ್ತಿ ಇಂಡಿಯಾಗೆ ಶಿಫ್ಟ್ ಆಗಬೇಕು. ಯಾವ ಮೂಲಕ ಅವರು ತಗೊಂತಾರೆ ಸಿಟಿಸನ್ಶಿಪ್ಪು? ನ್ಯಾಚುರಲೈಸೇಷನ್. ವೆರಿ ಗುಡ್. ವಾಟ್ ಈಸ್ ದ ಟರ್ಮ್ ಫಾರ್ ನ್ಯಾಚುರಲೈಸೇಷನ್? ಹೇಳಿ. ದಿಸ್ ಈಸ್ ವೇರ್ ಕನ್ಫ್ಯೂಷನ್ ಸ್ಟಾರ್ಟ್ಸ್. ನಾನು ಕೇಳಿದ ಕ್ವೆಶನ್ ಎಕ್ಸಾಂಪಲ್ ನಾನು ಕೇಳಿದ್ದು ಬೇರೆ ಯಾವುದೋ ಜರ್ಮನಿನೇ ಅಂತ ಅನ್ಕೋಬಿಡಿ, ಯಾವುದೋ ಒಂದು ಕಂಟ್ರಿಯಿಂದ, ಫಾರಿನ್ ಕಂಟ್ರಿಯಿಂದ ಒಂದು ಲೇಡಿ ಇಂಡಿಯನ್ ಮೆನ್ಗೆ ಮದುವೆ ಆಗ್ತಾರೆ, ಆಯ್ತಾ? ಈಗ ಅವ್ರು ಟೋಟಲಿ ಇಂಡಿಯಾಗೆ ಶಿಫ್ಟ್ ಆಗಬೇಕು. ಯಾವ ವೇಯಲ್ಲಿ ಅಂದರೆ ಬೈ ಡಿಸೆಂಟ, ನ್ಯಾಚುರಲೈಸೇಷನ್, ರಿಜಿಸ್ಟ್ರೇಷನ್. ಬರ್ತ್ ಅಂತೂ ಆಗಲ್ಲ, ಆಬ್ವಿಯಸ್ಲಿ ಅವ್ರು ಬೇರೆ ದೇಶದಲ್ಲಿ ಹುಟ್ಟಿರ್ತಾರೆ, ಕ್ಯಾನ್ಸಲ್ ಮಾಡಿ. ಬೈ ಡಿಸೆಂಟ್ ಓಕೆ ಬೇಡ. ರಿಜಿಸ್ಟ್ರೇಷನ್, ನ್ಯಾಷನಲೈಸೇಷನ್? ನ್ಯಾಚುರಲೈಸೇಷನ್. ಸಿ ದ ಆನ್ಸರ್ ಇಸ್ ರಿಜಿಸ್ಟ್ರೇಷನ್. ಹೇಳ್ತೀನಿ ಹೆಂಗೆ ಅಂತ. ಸಿ ಹೆಂಗೆ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ಹೇಳಿದ್ರೆ, ಇಂಡಿಯಾಗೆ ಅಟ್ಲೀಸ್ಟ್ ಏನೋ ಒಂದು ಕನೆಕ್ಷನ್ ಇರಬೇಕು. ಯಾವುದೇ ಪರ್ಸನ್ ಇಂಡಿಯಾಗೆ ಏನಾದರೂ ಒಂದು ಕನೆಕ್ಷನ್, ಸಿ ಅವ್ರು ಮ್ಯಾರಿಡ್ ಆಗ್ತಿದ್ದಾರೆ ಅಂದರೆ ಕನೆಕ್ಷನ್ ಅಲ್ವಾ. ನೆಕ್ಸ್ಟ್ ಅವ್ರ ಫ್ಯಾಮಿಲಿ ಅವ್ರದ್ದು ಇರುತ್ತೆ, ಎಲ್ಲನೂ ಇರುತ್ತೆ ಅಲ್ವಾ. ಸೊ ವಿಚ್ ಮೀನ್ಸ್ ಅವ್ರಿಗೆ ಯಾವುದೇ ಫಾರಿನ್ ಪರ್ಸನ್ಗೆ ಇಂಡಿಯಾದಲ್ಲಿ ಒಂದು ಚೂರಾದರೂ ಕನೆಕ್ಷನ್ಸ್ ಅನ್ನೋದು ಇದ್ದರೆ ಆವಾಗ ಅವರು ಸಿಟಿಸನ್ಶಿಪ್ ಯಾವ ಇದರಲ್ಲಿ ತಗೋತಾರೆ ಅಂದರೆ ಇಟ್ ಇಸ್ ಥ್ರೂ ರಿಜಿಸ್ಟ್ರೇಷನ್, ನಾಟ್ ನ್ಯಾಚುರಲೈಸೇಷನ್. ರಿಜಿಸ್ಟ್ರೇಷನ್ಗೆ ಎಷ್ಟು ವರ್ಷ ಆದರೂ ಇರಬೇಕು? 7 years ಆದರೂ ಇರಬೇಕು. ಅರ್ಥ ಆಯ್ತಾ? ಇವಾಗ ಆ ಲೇಡಿ, ನಾನು ಬೇರೆ ಕಂಟ್ರಿನಲ್ಲಿರೋ ಲೇಡಿ ಇಂಡಿಯಾಗೆ ಮದುವೆ ಆಗ್ತಾರೆ ಅಂತ ಹೇಳಿದೆ ಅಲ್ವಾ, ಅವರು ರಿಜಿಸ್ಟ್ರೇಷನ್ ಮೂಲಕ ಹಾಕ್ತಾರೆ. ಅಟ್ಲೀಸ್ಟ್ 7 years ಆದರೂ ಇರಬೇಕು. 7 years ಟರ್ಮ್ ಯಾಕೆ ಕೊಡ್ತಾರೆ? ಅಟ್ಲೀಸ್ಟ್ 7 years ಆದರೂ ಆ ಫ್ಯಾಮಿಲಿ ನಡೆದ್ರೆ ಇಂಡಿಯಾಗೆ ಏನು ಲೈಕ್ ಥ್ರೆಟ್ ಏನಿರಲ್ಲ ಅಂತಿರಲ್ಲ. ಓಕೆ, ನಮ್ಮ ಇಂಡಿಯಾಗೆ ನಮಗೆ ನೆಗೆಟಿವ್ ಥರ ಏನೂ ಇರಲ್ಲ ಅಂತ ಹೇಳ್ಬಿಟ್ಟು 7 years ಆದರೂ ಕೊಡ್ತಾರೆ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ನ್ಯಾಚುರಲೈಸೇಷನ್ ಅಂದರೆ ಒಂದು ಸಿಟಿಸನ್ ನ್ಯಾಚುರಲೈಸೇಷನ್ ಪ್ರಕಾರ ನಮ್ಮ ಇಂಡಿಯನ್ ಸಿಟಿಸನ್ ಒಪ್ಕೊತಿದ್ದಾರೆ ಅಂತ ಅಂದರೆ ಅವ್ರಿಗೆ ಫಾರಿನರ್ ಕಂಪ್ಲೀಟ್ ಕನೆಕ್ಷನ್ಸ್ ಇರಲ್ಲ. ಇಂಡಿಯಾಗೆ ಒಂದು ಫಾರಿನ್ ಏಲಿಯನ್ ಥರ ಬಂದು ಸಿಟಿಸನ್ಶಿಪ್ ತಗೊಳ್ಳೋರಿಗೆ ಅದು ಯಾವ ಕೆಳಗಡೆ ಬರುತ್ತೆ ಅಂದರೆ ನ್ಯಾಚುರಲೈಸೇಷನ್ ಕೆಳಗಡೆ ಬರುತ್ತೆ. ಅದಕ್ಕೆ ಎಷ್ಟು ಇಯರ್ಸ್ ಬೇಕು? 11 + 1 year ಇರಬೇಕು ಅವರು. ಸೊ 12 years ಟೋಟಲ್. ಅರ್ಥ ಆಯ್ತಾ? ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಅದಕ್ಕೆ ಆ ಕ್ವೆಶನ್ಸ್ ಕೇಳಿದ್ದು ನಾವು. ಓಕೆ, ಆ್ಯಂಡ್ ಆಲ್ಸೋ ಇನ್ನೊಂದು ಬೈ ಬರ್ತ್ ಅಂತ ನಾನು ಮಾತಾಡಿದೆ ಅಲ್ವಾ. ಬೈ ಬರ್ತ್, ಡಿಸೆಂಟ್, ನ್ಯಾಚುರಲೈಸೇಷನ್ ಆ್ಯಂಡ್ ರಿಜಿಸ್ಟ್ರೇಷನ್ ಅಲ್ವಾ ಸಿಟಿಸನ್ಶಿಪ್ ಆಗೋದು. ಈಗ ಬರ್ತ್, ಸೇ ಫಾರ್ ಎಕ್ಸಾಂಪಲ್ ಇಂಡಿಯನ್ ಪೇರೆಂಟ್ಸ್ ಇರ್ತಾರೆ, ಬೋತ್ ವೈಫ್ ಆ್ಯಂಡ್ ಹಸ್ಬೆಂಡ್ ವಿಲ್ ಗೋ ಟು ಅನದರ್ ಕಂಟ್ರಿ ಆ್ಯಂಡ್ ಸೆಟಲ್. ನಾನು ಕ್ವೆಶನ್ ಕೇಳ್ತಾ ಇದ್ದೀನಿ, ಸೆಟಲ್ ಆಗ್ತಾರೆ, ಅವ್ರಿಗೆ ಒಂದು ಮಗು ಹುಟ್ಟುತ್ತೆ ಅಂತ ಅನ್ಕೊಳ್ಳೋಣ. ನಾವೇನು ಅನ್ಕೊಂಡಿದ್ದೀವಿ, ಆ ಮಗುಗೆ ಡ್ಯುಯಲ್ ಸಿಟಿಸನ್ಶಿಪ್ ಬಂದ್ಬಿಡುತ್ತೆ ಅಂತ ಅನ್ಕೊಂಡಿದ್ದೀವಿ ಅಲ್ವಾ. ಅಂಟಿಲ್ 18 years ಡ್ಯುಯಲ್ ಸಿಟಿಸನ್ಶಿಪ್ ಅಂತ ಅಂತ ಇದೆ ನಮಗೆ. ನಾವು ಅನ್ಕೊಂಡಿರೋದು, ನಾವು ಕಲ್ತಿರೋ ರೀತಿ ಡ್ಯುಯಲ್ ಸಿಟಿಸನ್ಶಿಪ್ ಇರುತ್ತೆ ಅಂಟಿಲ್ ದಟ್ ಬೇಬಿ ಟರ್ನ್ಸ್ 18 years. ಅದಾದಮೇಲೆ ಆ ಬೇಬಿ ಡಿಸೈಡ್ ಮಾಡಬೇಕು ಇಂಡಿಯಾಗೆ ಆಗ್ತೀವಾ ಅಥವಾ ಫಾರಿನ್ ಕಂಟ್ರಿಗೆ ಸಿಟಿಸನ್ಶಿಪ್ ಆಗ್ತೀವಾ ಅಂತ. ಇದು ಕರೆಕ್ಟಾ ಇಲ್ವಾ? ಡ್ಯುಯಲ್ ಸಿಟಿಸನ್ಶಿಪ್ ಅನ್ನೋದು ಕರೆಕ್ಟಾ? ನೋ. ಸಿ ಒಂದು ಹೇಳ್ತೀನಿ. ಸೊ ಅ ಪರ್ಸನ್ ಇವಾಗ ಪೇರೆಂಟ್ಸ್ ಇರ್ತಾರಲ್ವಾ, ಪೇರೆಂಟ್ಸ್ ಬೇರೆ ಕಂಟ್ರಿಗೆ ಹೋಗಿ ಸೆಟ್ಲ್ ಆಗ್ತಾರೆ, ಅವ್ರಿಗೆ ಬೇಬಿ ಹುಟ್ಟುತ್ತಲ್ಲ, ಬೇಬಿ ಹುಟ್ಟಿದ ತಕ್ಷಣ 1 year ಒಳಗಡೆ ಆ ಪೇರೆಂಟ್ಸು ಇಂಡಿಯನ್ಸ್ಗೆ ರಿಜಿಸ್ಟ್ರೇಷನ್ ಆಗಬೇಕು. 1 year ಒಳಗಡೆ ಆ ಬೇಬಿ ಇಂಡಿಯನ್ಸ್ಗೆ ಸಿಟಿಸನ್ಶಿಪ್ಗೆ ಅಂದರೆ ನಾವು ಅದೇನೋ ಇಂಟೆನ್ಷನ್ ಇದೆ, ಇಂಡಿಯನ್ ಸಿಟಿಸನ್ಗೆ ಆಗೋ ಇಂಟೆನ್ಷನ್ ಇದೆ ಅಂತ ಹೇಳಿ ರಿಜಿಸ್ಟರ್ ಮಾಡ್ಕೋಬೇಕು, ಬೇಬಿ ಹುಟ್ಟಿದೆ ಅಂತ ಹೇಳ್ಬಿಟ್ಟು. ಆವಾಗ ಡ್ಯುಯಲ್ ಸಿಟಿಸನ್ಶಿಪ್ ಆ ಬೇಬಿ ಕ್ಯಾರಿ ಮಾಡುತ್ತೆ ಅಂಟಿಲ್ 18 years. ಇನ್ ಕೇಸ್ ಪೇರೆಂಟ್ಸ್ ಏನಾದರೂ ಬೇಬಿ ಹುಟ್ಟಿ 1 ವರ್ಷ ಆದ್ಮೇಲೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇಟ್ ಕೆನ್ ನಾಟ್ ಬಿ ಡನ್. ಆವಾಗ ಏನಾಗುತ್ತೆ ಅಂದರೆ ಥ್ರೂ ನ್ಯಾಚುರಲೈಸೇಷನ್ ಆರ್ ರಿಜಿಸ್ಟ್ರೇಷನ್ ಆ ಬೇಬಿನ ಮಾಡ್ಕೋಬೇಕು. ಬೈ ಬರ್ತ್ ಅವ್ರಿಗೆ ಯಾವ ಹಕ್ಕು ಇರಲ್ಲ. ಡ್ಯುಯಲ್ ಸಿಟಿಸನ್ಶಿಪ್ ಕೂಡ ಕ್ಯಾನ್ಸಲ್ ಆಗಿರುತ್ತೆ. ಓನ್ಲಿ ವೆನ್ ಪೇರೆಂಟ್ಸ್
ವಿಲ್ ಡಿಸೈಡ್, ಅಂದರೆ ಆ ಬೇಬಿ ಹುಟ್ಟಿದ ತಕ್ಷಣ 1 year ಒಳಗಡೆ ಆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇಂಡಿಯನ್ ಎಂಬಸಿ ಇರುತ್ತಲ್ಲ ಅಲ್ಲಿ ರಿಜಿಸ್ಟ್ರ್ ಮಾಡ್ಕೋಬೇಕು. ಓಕೆ, ನಾವು ಇಂಡಿಯನ್ಸು, ನಮಗೆ ನೆಕ್ಸ್ಟ್ ಈ ಬೇಬಿಗೆ, ನಮ್ಗೆ ಹುಟ್ಟಿರೋ ಬೇಬಿಗೆ ಇಂಡಿಯನ್ಗೆ ಸಿಟಿಸನ್ಶಿಪ್ ಅನ್ನೋ ಒಂದು ಮೆಂಟಾಲಿಟಿ ಇದೆ, ತಗೊಳ್ಬೇಕನ್ನೋ ಮೆಂಟಾಲಿಟಿ ಇದೆ ಅಂತ ರಿಜಿಸ್ಟರ್ ಮಾಡ್ಕೊಂಡ್ರೆ ಆ ಬೇಬಿಗೆ ಡ್ಯುಯಲ್ ಸಿಟಿಸನ್ಶಿಪ್ ಅಂಟಿಲ್ 18 ಸಿಗುತ್ತೆ. ಇಲ್ಲ ಅಂದರೆ ನೋ. ಅರ್ಥ ಆಯ್ತಾ? ಓಕೆ ಓಕೆ. ನಾವು ಇದೆ ಇಲ್ಲಿವರೆಗೂ ಅರ್ಥ ಆಯ್ತಾ? ಸೊ ಅಂಡರ್ಸ್ಟುಡ್ ವಿತ್ ದಿಸ್ ಡಿಸೆಂಟ್, ನ್ಯಾಚುರಲೈಸೇಷನ್, ರಿಜಿಸ್ಟ್ರೇಷನ್, ನ್ಯಾಷನಲೈಸೇಷನ್ ಅಲ್ಲ, ಇದು ಒಂದು ಎಕನಾಮಿ ಟರ್ಮ್ ಬರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಟ್ರ್ಯಾಪ್ ಮಾಡೋಕ್ಕೆ ವರ್ಡ್ ಇಂದನೇ ಸ್ಟಾರ್ಟ್ ಆಗೋ ಥರ ಕೊಟ್ಟಿದ್ದಾರೆ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಅವ್ರು ಎಷ್ಟು ಚೆನ್ನಾಗಿ ಫ್ರೇಮ್ ಮಾಡಿ ಕೊಟ್ಟಿದ್ದಾರೆ ನೋಡಿ ವರ್ಡ್. ನ್ಯಾಷನಲೈಸೇಷನ್ ಅಂದಿದ ತಕ್ಷಣ ನಮಗೊಂದು ಹೋಗುತ್ತಲ್ಲ, ಓಕೆ ನ್ಯಾಷನಲೈಸೇಷನ್ ಇರಬೇಕು, ನ್ಯಾಷನಲೈಸೇಷನ್ ಆಗಿದ್ರೇ ಪರ್ಸನ್ಗೆ ಸಿಟಿಸನ್ಶಿಪ್ ಆಗುತ್ತೆ ಅನ್ನೋ ಥರ ಕೊಟ್ಟಿರ್ತಾರೆ. ಬಟ್ ದಿಸ್ ಇಸ್ ನಾಟ್, ಇಟ್ ಈಸ್ ನಾಟ್ ರಿಟರ್ನ್ ಅಂಡರ್ ಸಿಟಿಸನ್ಶಿಪ್ ಆ್ಯಕ್ಟ್ 1955. ಆಯಿತಾ? ಬರ್ತ್, ಡಿಸೆಂಟ್, ನ್ಯಾಚುರಲೈಸೇಷನ್, ರಿಜಿಸ್ಟ್ರೇಷನ್. ಅಂಡರ್ಸ್ಟುಡ್? ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. Next question, with reference to the migration from Pakistan to India during partition, what is the critical cut-off date? Idan nanna last class alli discuss madide, cut-off date enu anta. Mentioned in Article 6 of Constitution for a simplified acquisition. Article 6. Okay. Okay. From Pakistan to India ಬರ್ತಾ ಇದ್ದಾರೆ Article 6. Okay. Article 7 ಏನು? ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಬರ್ತಾ ಇದೆ. ಅರ್ಥ ಆಯ್ತಾ? ಸೊ ಇಲ್ಲಿ ಇವಾಗ ನೆನ್ಪಿಟ್ಕೊಳ್ಳಿ, 6ಗೆ 7ಗೆ ಕನ್ಫ್ಯೂಸ್ ಆಗದಿರೋ ಥರ 6 ವರ್ಡ್ ಫಸ್ಟ್ ಬರುತ್ತೆ, ಐ ಫಸ್ಟ್ ಬರುತ್ತೆ. ಓಕೆ, ಇಲ್ಲಿಂದ ಹಾಕೊಳ್ಳಿ ಹ್ಯಾರೋನ. ಓಕೆ, ದೆನ್ 7, ಆರ್ಟಿಕಲ್ 7 ಇಟ್ ಈಸ್ ಫ್ರಮ್ ಇಂಡಿಯಾ ಟು ಪಾಕಿಸ್ತಾನ್. ಪಿ ಅನ್ನೋದು ಲಾಸ್ಟಲ್ಲಿ ಬರುತ್ತೆ. ಹಿಂಗೆ ಹಾಕೊಂಡ್ರೆ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಅರ್ಥ ಆಯ್ತಾ? ಸೊ ಆರ್ಟಿಕಲ್ 6 ಆ್ಯಂಡ್ ಆರ್ಟಿಕಲ್ 7. ಅಂಡರ್ಸ್ಟುಡ್? ನಾವು ಇವಾಗ ಕಟ್ ಆಫ್ ಡೇಟ್ ಏನು ಅಂತ ಕೇಳ್ತಾ ಇದ್ದಾರೆ. ಕಟ್ ಆಫ್ ಡೇಟ್, ಫಸ್ಟು ಡೇಟ್, ಯಾವ್ದು ಡೇಟ್ ಯಾವ್ಯಾವ ದಿನ ಅಂದರೆ ಏನು ಆಚರಣೆ ಮಾಡ್ತಾರೆ ಅಂತ ಬರ್ಕೊಬಿಡಿ. ಇದೇನು? ಇಂಡಿಪೆಂಡೆನ್ಸ್ ಡೇ. January 26 ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಂಡಿದ್ದು. ಆಯ್ತಾ? ಐ ಮೀನ್ ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಫೋರ್ಸ್. ಇದು ಈ ಡೇಟ್ ಕಾನ್ಸ್ಟಿಟ್ಯೂಷನ್ ಅಡಾಪ್ಟೆಡ್. ಓಕೆನಾ? ಡೇಟ್ ಪಕ್ಕ, ಆ ಡೇಟನ್ನ ಏನು ಆಚರಣೆ ಮಾಡ್ತೀವಿ ಬರ್ಕೊಳ್ಳಿ. ಫಸ್ಟು ಇಂಡಿಪೆಂಡೆನ್ಸ್ ಡೇ 1947, Jan 26 ರಿಪಬ್ಲಿಕ್ ಡೇ, November 26 ಕಾನ್ಸ್ಟಿಟ್ಯೂಷನ್ ಅಡಾಪ್ಟೆಡ್ ಡೇ. ಆಯ್ತಾ? ಕಾನ್ಸ್ಟಿಟ್ಯೂಷನ್ ದಿವಸ್ ಅಂತಾನೆ ನಾವು ಸೆಲೆಬ್ರೇಟ್ ಮಾಡ್ತೀವಿ. ನಾನು ಹೇಳಿದ್ದೆ ಒಂದು ಪಾಲಿಟಿ ಕ್ಲಾಸಲ್ಲಿ, ಇದನ್ನ ಫಸ್ಟು ಲಾ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ರು, ಅದಾದ್ಮೇಲೆ ಕಾನ್ಸ್ಟಿಟ್ಯೂಷನ್ ಡೇಗೆ ಕನ್ವರ್ಟ್ ಮಾಡ್ಕೊಂಡ್ರು ಅಲ್ವಾ? ಸೊ ಉಳ್ದಿದ್ದು ಯಾವ್ದು ಆಪ್ಷನ್ನು? ಇದು. ಓಕೆ, ನಾನು ಆಲ್ಸೋ ಮುಂಚೆ ಪ್ರೀವಿಯಸ್ ಕ್ಲಾಸಸ್ ಅಲ್ಲೆಲ್ಲ ಹೇಳ್ತಾ ಇದ್ದೆ, ವರ್ಡ್ಸ್ ಯಾವ್ದು ಚಿಕ್ಕದಾಗಿರುತ್ತೆ ಅಥವಾ ವರ್ಡ್ಸ್ ಯಾವ್ದು ದೊಡ್ಡದಾಗಿರುತ್ತೆ. ಈ ಥರ ಬ್ಲೈಂಡಾಗಿ ಹೋಗ್ಬೇಡಿ, ಬಟ್ ಜನರಲ್ ಆಗಿ ವರ್ಡ್ಸ್ ಏನಂದ್ರೆ ಕಡಿಮೆ ಇದ್ರೆ, ಇದೆಲ್ಲ ನೋಡಿ ಕ್ರಾಸ್ ಆಗಿದೆ, ಇದು ಮಾತ್ರ ಒಂಚೂರು ಒಳಗಡೆ ಇದೆ ಅಲ್ಲ, ಸೊ ಅದು ಟಿಕ್. ಇದು ಹೇಳಿದ್ದು ಬ್ಲೈಂಡಾಗಿ ಫಾಲೋ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಅದನ್ನ ನೋಡ್ಕೊಳ್ಳೋದಾದ್ರೆ ಹಿಂಗೆಲ್ಲ ನೀವು ಪಕ್ಕದಲ್ಲಿ ಆ ಡೇಟಾ ಏನು ರಿಸೆಂಬಲ್ ಆಗುತ್ತೆ ಅಂತ ನೀವು ಮಾಡ್ಕೊಂಡ್ರೆ ಯು ವಿಲ್ ಎಂಡ್ ಅಪ್ ಬೇಗ ಈ ಆಪ್ಷನ್ನ ಟಿಕ್ ಮಾಡ್ಕೋಬಹುದು. ಇಲ್ಲ ಈ ಡೇಟಾ ಆ ಡೇಟಾ ಅಂತ ಹೇಳಿದ್ರೆ ನಮಗೆ ಕಟ್ ಆಫ್ ಡೇಟ್ ಏನಂತ ಇರುತ್ತೆ, ಆರ್ಟಿಕಲ್ 6 ನಮಗೆ ಸಿಟಿಸನ್ಶಿಪ್ ಬರುತ್ತೆ, ಕಟ್ ಆಫ್ ಡೇಟ್ ಪಾಕಿಸ್ತಾನ. ನಾವು ಯೂಶಲ್ ಆಗಿ ಏನು ಅನ್ಕೊಂತೀವಿ, ಈ ಆಪ್ಷನ್ ಅನ್ಕೊಂತೀವಿ. 1947 ನಮ್ಗೆ ಇಂಡಿಪೆಂಡೆನ್ಸ್ ಬರುತ್ತಲ್ವಾ, ಆಬ್ವಿಯಸ್ಲಿ ಪಾರ್ಟಿಷನ್ ಆಗೋಗಿರುತ್ತೆ ಇಂಡಿಯಾಗೂ ಮತ್ತು ಪಾಕಿಸ್ತಾನ್ಗೂ, ಅಲ್ಲಿಂದ ನಮಗೆ ಸಿಟಿಸನ್ಶಿಪ್ ಗ್ರಾಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ನಾವು ಈ ಆಪ್ಷನ್ ಟಿಕ್ ಮಾಡಕ್ಕೆ ಹೋಗ್ತೀವಿ. ಆ ಆಪ್ಷನ್ ಟಿಕ್ ಮಾಡಕ್ಕೆ ಹೋಗ್ಬೇಡಿ ಪ್ಲೀಸ್. 1947 ಅಲ್ಲ, ಇದು ಜುಲೈ 1948 ಕಟ್ ಆಫ್ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿಂದ ಆದ್ಮೇಲೆ ನಮಗೆ ಪರ್ಮಿಟ್ ಸಿಸ್ಟಮ್ ಅಂತ ಸ್ಟಾರ್ಟ್ ಆಗೋದು. ಅರ್ಥ ಆಯ್ತಾ? ಒಂದು ಕಾರ್ಡ್ ಕೊಡ್ತಾರೆ, ಅಕಸ್ಮಾತ್ ಪಾಕಿಸ್ತಾನಿಂದ ಇಂಡಿಯಾಗೆ ಬರಬೇಕು ಅಂತ ಹೇಳಿದ್ರೆ ಅಥವಾ ಇಂಡಿಯಾದಿಂದ ಪಾಕಿಸ್ತಾನ್ಗೆ ಹೋಗ್ಬೇಕಂದ್ರೆ ಬೋತ್ ದ ಕಂಟ್ರಿ ವಿಲ್ ಇಶ್ಯೂ ದಿಸ್ ಕಾರ್ಡ್. ಅದು ಕಾರ್ಡ್ ಬಂದಾದ್ಮೇಲೆ ಅಂದ್ರೆ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು. ಬಿಫೋರ್ ದಟ್ ಅಪ್ಲಿಕೇಶನ್ ಯು ಹ್ಯಾವ್ ಟು ಸ್ಟೇ ಇನ್ ದಟ್, ಆ ಪ್ಲೇಸಲ್ಲಿ 6 ತಿಂಗಳಾದ್ರೂ ಇರಬೇಕು.
ಅರ್ಥ ಆಯ್ತಾ? ಪಾಕಿಸ್ತಾನಿಂದ ಇಂಡಿಯಾಗೆ ಈ ಡೇಟ್ ಆದ್ಮೇಲೆ ಬಂದ್ಬಿಡ್ತಾರೆ ಅಂತ ಅನ್ಕೊಳ್ಳಿ. ಸಿಟಿಸನ್ ಇಂಡಿಯಾದು ಸಿಟಿಸನ್ ಆಗಬೇಕು ಅಂತ ಅನ್ಕೊಂತಾರೆ. ಅವಾಗ ಆಗಬೇಕು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದಕ್ಕಿಂತ ಮುಂಚೆ, ಇಂಡಿಯನ್ ಸಿಟಿಸನ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದಕ್ಕಿಂತ ಮುಂಚೆ 6 months ಅಲ್ಲಿ ಇಂಡಿಯಾದಲ್ಲಿ ಇರಬೇಕು. ಅರ್ಥ ಆಯ್ತಾ? ಇದು ಅಂಡರ್ಸ್ಟುಡ್ ವಿತ್ ದಿಸ್? ನೋ ಕನ್ಫ್ಯೂಷನ್? ಓಕೆ, ನಾವು ಕಟ್ ಆಫ್ ಡೇಟ್ ನಾವು ಮಾತಾಡಿದ್ವಿ ಅಲ್ವಾ? ಸಿ ಒನ್ ಥಿಂಗ್, ನೀವು ಬ್ಯೂರೋಕ್ರೇಟ್ ಫ್ಯೂಚರಲ್ಲಿ ನೀವು ಆಫೀಸರ್ಸ್ ಆಗ್ತೀರಾ, ನಿಮ್ಮ ಮೈಂಡ್ ಸೆಟ್ ಹೆಂಗಿರಬೇಕು ಅಂತ ಹೇಳಿದ್ರೆ ಯಾವಾಗಲೂ ಪ್ಯಾರಲಲ್ ಆಗಿ ಯೋಚನೆ ಮಾಡಬೇಕು. ಇದು ಅಂದಮೇಲೆ ಇದ್ರ ರಿಲೇಟೆಡ್ ಏನಿದೆ, ಇದು ಇಲ್ಲ ಆಪೋಸಿಟ್ ಏನಿದೆ, ಇದು ಇಲ್ಲ ಅಂದರೆ ಇದ್ರ ರಿಲೇಟೆಡ್ ಏನಿದೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಈ ಥರ ಮೈಂಡ್ ಸೆಟ್ ಮೇಲೆ ಹೋಗಿ. ನಾವು ಕಟ್ ಆಫ್ ಡೇಟ್ ಏನು ಮಾತಾಡಿದ್ವಿ? ಜುಲೈ 1948 ಅಲ್ವಾ? ಇದನ್ನ ಮಾತಾಡಿದ್ವಿ. ಇದು ಎಲ್ಲಿ ಮಾತಾಡ್ತಾ ಇದ್ದೀವಿ? ಇಲ್ಲಿ ಇದನ್ನ ಎಲ್ಲಿ ಮಾತಾಡ್ತಾ ಇದೀವಿ ಅಂದ್ರೆ ವೆಸ್ಟ್ ಪಾಕಿಸ್ತಾನ್, ಕರೆಕ್ಟಾ? ಓಕೆ, ದೇರ್ ಇಸ್ ಆಲ್ಸೋ ಕಟ್ ಆಫ್ ಡೇಟ್ ಇನ್ ದ ಈಸ್ಟ್ ಪಾಕಿಸ್ತಾನ್. ಈಸ್ಟ್ ಪಾಕಿಸ್ತಾನ್ ಮುಂಚೆ, ಈಗ ಬಾಂಗ್ಲಾದೇಶ್. ವಾಟ್ ಈಸ್ ದಟ್ ಕಟ್ ಆಫ್ ಡೇಟ್? March 25, 1971 ಕಟ್ ಆಫ್ ಡೇಟ್. ಈ ಕಟ್ ಆಫ್ ಡೇಟ್ ಹೋದ್ಮೇಲೆ ಈ ಕಟ್ ಆಫ್ ಡೇಟು ಓದಬೇಕು. ಅರ್ಥ ಆಯ್ತಾ? ಅಂಡರ್ಸ್ಟುಡ್ ವಿತ್ ದಿಸ್? ದೇರ್ ಇಸ್ ಆಲ್ಸೋ ಒನ್ ಕನ್ಫ್ಯೂಷನ್ ಇಲ್ಲಿ. March 1, 1947 ಈ ಕಟ್ ಆಫ್ ಡೇಟ್ ಕೂಡ ಇದೆ. 3 ಕಟ್ ಆಫ್ ಡೇಟ್ಸ್ ಬರುತ್ತೆ ಸಿಟಿಸನ್ಶಿಪ್ ಅಲ್ಲಿ, ಅದು ನೆನ್ಪಿಟ್ಕೊಳ್ಳಿ. ಜುಲೈ 1948, ಜುಲೈ 1948 ಇಂಡಿಯಾದಿಂದ, ಪಾಕಿಸ್ತಾನಿಂದ ಇಂಡಿಯಾಗೆ ಬರೋದಕ್ಕೆ ಯಾರ್ಯಾರು ಬರ್ತಾರೆ ಅವರೆಲ್ಲ ಈ ಡೇಟಿಗೆ ಸ್ಟಾಪ್ ಆಗುತ್ತೆ. ಆಯ್ತಾ? ಪಾಕಿಸ್ತಾನಿಂದ ಇಂಡಿಯಾಗೆ ಮೈಗ್ರೇಟ್ ಆಗೋಕ್ಕೆ. ಓಕೆ, ದೆನ್ ದಿಸ್ March 1, 1947 that will be migration again from India to Pakistan. ಅರ್ಥ ಆಯ್ತಾ? ಇದು March 25, 1971 ಇದು ಬಾಂಗ್ಲಾದೇಶಿಂದ ಆಸಾಂ ಅಕಾರ್ಡ್ ಸೈನ್ ಮಾಡಿದ್ದಾರೆ, ಗೊತ್ತಾ? 1985 ಅಲ್ಲಿ ಆಸಾಂ ಅಕಾರ್ಡ್ ಸೈನ್ ಮಾಡಿರ್ತಾರೆ. ಸೊ ಆ ಅಸ್ಸಾಂ ಅಕಾರ್ಡಲ್ಲಿ ಈ ಡೇಟ್ನ ಲಾಸ್ಟ್ ಮಾಡ್ತಾರೆ. ಈ ಡೇಟ್ ಮುಂಚೆ ಯಾರ್ಯಾರು ಬರ್ತಾರೆ ಅಲ್ವಾ, ಅವರು ಸಿಟಿಸನ್ಶಿಪ್ ಆಫ್ ಇಂಡಿಯಾ. ಅದಾದ್ಮೇಲೆ ಬರೋರೆಲ್ಲ ಕೆಲವರು ರೆಕಾರ್ಡ್ ಇಟ್ಕೊಂಡು ಬರ್ದಿರೋರ್ನ ಇಲ್ಲಿಗಲ್ ಇಮಿಗ್ರೇಟ್ಸ್ ಅಂತ ಕರೀತಾರೆ. ಆ್ಯಂಡ್ ಆಲ್ಸೋ ಅವ್ರಿಗೆ ಏನಾದರೂ ಬಂದ್ಬಿಟ್ಟಿದ್ರೆ ಸಿಟಿಸನ್ಶಿಪ್ ತಗೋಬೇಕಂದ್ರೆ ದೇ ಹ್ಯಾವ್ ಟು ಟೇಕ್ ಸಿಟಿಸನ್ಶಿಪ್ ಅಂಡರ್ 1955. ಅರ್ಥ ಆಯ್ತಾ? ಈ ಕಟ್ ಆಫ್ ಡೇಟ್ಸ್ನ ನೆನ್ಪಿಟ್ಕೊಳ್ಳಿ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇಲ್ಲಿ ಒಂಚೂರು ಕನ್ಫ್ಯೂಸ್ ಆಗ್ಬೋದು. March 1, 1947, March 25, 1971 ಅಂತ. 1971 ಬಾಂಗ್ಲಾದೇಶ್ ಲಿಬರೇಷನ್ ಆಗುತ್ತಲ್ವ ಬಾಂಗ್ಲಾದೇಶ್. ಈಸ್ಟ್ ಪಾಕಿಸ್ತಾನ್ ಇದ್ದಿದ್ದು ಬಾಂಗ್ಲಾದೇಶ್ ತರಗೆ ಕನ್ವರ್ಟ್ ಆಗುತ್ತೆ. ಓಕೆ, ಅಲ್ಲಿ ಈ ಥರ ಲಿಬ್ರೇಷನ್ ಆದಾಗ ಬಾಂಗ್ಲಾದೇಶದಲ್ಲಿ ಇರಬಾರ್ದು ಅಂತ ಎಷ್ಟೊಂದು ಜನ ಇಂಡಿಯಾಗೆ ಬರ್ತಾರೆ. ಇಂಡಿಯಾದಲ್ಲಿ ಯಾವ ಸ್ಟೇಟ್ ತುಂಬ ಹತ್ರ ಇರುತ್ತೆ ಬಾಂಗ್ಲಾದೇಶ್ಗೆ ಅಂದರೆ ಅಸ್ಸಾಂ, ಈ ಥರ ನಾರ್ತ್ ಈಸ್ಟ್ ಸ್ಟೇಟ್ಸ್ ಎಲ್ಲನೂ ಹತ್ರ ಇರುತ್ತೆ. ಓಕೆ, ಈ ಅಸ್ಸಾಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಮೈಗ್ರೇಷನ್ ಆಗ್ತಿರುತ್ತೆ ಬಾಂಗ್ಲಾದೇಶಿಂದ ಅಂತ. ಓಕೆ, ಈ ಮೈಗ್ರೇಷನ್ನ ಸ್ಟಾಪ್ ಮಾಡೋದಕ್ಕೋಸ್ಕರ ಈ ಅಸ್ಸಾಮಲ್ಲೇ ಅಸ್ಸಾಂ ಸ್ಟೂಡೆಂಟ್ ಯೂನಿಯನ್ ಅಂತ ಫಾರ್ಮ್ ಮಾಡ್ತಾರೆ. ಅಸ್ಸಾಂ ಸ್ಟೂಡೆಂಟ್ದೊಂದು ಆರ್ಗನೈಸೇಷನ್ ಇರುತ್ತೆ. ಓಕೆ, ಅವರು ಇಲ್ಲಿಗಲ್ ಮೈಗ್ರೆಂಟ್ಸ್ ಜಾಸ್ತಿ ಬರ್ತಾ ಇದ್ದಾರೆ ಅಂತ ಗೌರ್ಮೆಂಟ್ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ. ಆವಾಗ 1985 ಅಲ್ಲಿ ಸೈನ್ ಆಗುತ್ತೆ ಅಸ್ಸಾಂ ಅಕಾರ್ಡ್ ಅಂತ. ಆವಾಗ ಕಟ್ ಆಫ್ ಡೇಟ್ ಅಸ್ಸಾಂ ಅಕಾರ್ಡಲ್ಲಿ ಕಟ್ ಆಫ್ ಡೇಟ್ ಬಂದ್ಬಿಟ್ಟು March 25, 1947. ಅರ್ಥ ಆಯ್ತಾ? ಇವಾಗ ಈ ಥರ ಪ್ಯಾರಲಲ್ ಆಗಿ ಯೋಚನೆ ಮಾಡಬೇಕು. ಈ ಕಟ್ ಆಫ್ ಡೇಟ್ ಇದ್ರೆ ಬೇರೆ ಕಟ್ ಆಫ್ ಡೇಟ್ಸ್ ಯಾವ್ದು ಇದ್ದಾವೆ ಅಂತ ಹೇಳ್ಬಿಟ್ಟು, ಬರೀ ಇದೊಂದೇ ಕಟ್ ಆಫ್ ಡೇಟ್ ಆಮೇಲೆ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಆ ಥರ ಯೋಚನೆ ಮಾಡೋಕೆ ಹೋಗ್ಬಿಡಿ. ಒಂದು ಸ್ವಲ್ಪ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ, ಅದನ್ನು ಒಂದು 2 ಸ್ಟೆಪ್ಸ್ ಇನ್ನೂ ಹೈಯರ್ ಆಗಿ ಯೋಚನೆ ಮಾಡಿ. ಏನೇನೆಲ್ಲ ನಾವು 360 ಡಿಗ್ರಿಯಲ್ಲಿ ನಾವು ಯೋಚನೆ ಮಾಡ್ಬೋದು, ಹೆಂಗೆ ನಮ್ಮ ಮೈಂಡನ್ನ ಅಪ್ಲೈ ಮಾಡ್ಬೋದು, ಅದನ್ನು ಇವಾಗಿಂದ ಕಲ್ತ್ಕೊಳ್ಳಿ. ಓಕೆ, ನಾಳೆ ಫ್ಯೂಚರಲ್ಲಿ ಆಫೀಸರ್ ಆದಮೇಲೆ ಇಫ್ ಯು ಹ್ಯಾವ್ ದಿಸ್ ಸ್ಕಿಲ್ಸ್ ಅಲ್ಲ, ಈ ಥರ 360 ಡಿಗ್ರಿ ಯೋಚನೆ ಮಾಡೋದು ಅದೆಲ್ಲನೂ ಇಟ್ ವಿಲ್ ಬಿ ವೆರಿ ಬೆನಿಫಿಷಿಯಲ್ ಟು ಯು. ಅದನ್ನು ಇವಾಗಿಂದ ಪ್ರಾಕ್ಟೀಸ್ ಮಾಡಿ. ಅರ್ಥ ಆಯ್ತಾ? ಈ ಕಟ್ ಆಫ್ ಡೇಟ್ ನಾವು ವೆಸ್ಟ್ ಪಾಕಿಸ್ತಾನ್ ನೋಡಿದ್ವಿ. ವೆಸ್ಟ್ ಪಾಕಿಸ್ತಾನ್ದು ಆಪೋಸಿಟ್ ಯಾವುದು? ಈಸ್ಟ್ ಪಾಕಿಸ್ತಾನ್. ಅಲ್ಲೂ ಕಟ್ ಆಫ್ ಡೇಟ್ ಇತ್ತಲ್ಲ, ಅದನ್ನು ಯೋಚನೆ ಮಾಡ್ಬೋದಲ್ಲ, ಅದನ್ನು ಓದ್ಕೋಬೋದಲ್ಲ. ಸೊ ದಿಸ್ ಇಸ್ ಹೌ ಯು ವಿಲ್ ಸಾಲ್ವ್ ದ PYQs. ಜನರಲ್ ಆಗಿ ನಾವು PYQs ಆಪ್ಷನ್ ಓದ್ಕೊಂಡ್ಬಿಡ್ತೀವಿ, ನೆಕ್ಸ್ಟ್ ಕ್ವಶನ್ ಜಂಪ್ ಆಗ್ತೀವಿ. ನೋ,
ಇದ್ರದ್ದು ರಿಲೇಟೆಡ್ ಬೇರೆ ಬೇರೆ ಏನಿದೆ ಪ್ಯಾರಲಲ್ ಆಗಿ ಯೋಚನೆ ಮಾಡಬೇಕು, ಅಥವಾ ಇದ್ರದ್ದು ಆಪೋಸಿಟ್ ಏನಾನ ಇದೆಯಾ, ಅಥವಾ ಇದ್ರದ್ದು ಈಕ್ವಲ್ ಆಗಿ ಏನಾದರೂ ಇದೆಯಾ. ಇದೇ ಕ್ವಶನ್ ಅಲ್ಲ, ಪಾಲಿಟಿ ಅನ್ನೋ ಒಂದೇ ಸಬ್ಜೆಕ್ಟಲ್ಲಿ ಈ ಥರ ಯೋಚನೆ ಮಾಡಬೇಡಿ. ಸೈನ್ಸ್, ಎಕನಾಮಿ, ಹಿಸ್ಟ್ರಿ ಎಲ್ಲದರಲ್ಲೂ ಈ ಥರ ಯೋಚನೆ ಮಾಡಿ, ಜಿಯೋಗ್ರಫಿ ಎಲ್ಲದರಲ್ಲೂ. ಅಂಡರ್ಸ್ಟುಡ್ ವಿತ್ ದಿಸ್? ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಏನು? ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ overseas citizens of India card holders. Okay, before we solve this question, 2 minutes, overseas of PIO, person of Indian origin, OCI ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಓಕೆ, ನೌ ಲಿಸನ್ ಟು ಮೀ. ಸ್ಟೋರಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ 1999. ಓಕೆ, 1999 ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಸೊ 1999 ಬಿಫೋರ್ ಏನಾಗುತ್ತೆ ಅಂದರೆ, ಸಿಟಿಸನ್ಸ್ ಅವರು ಇಂಡಿಯಾದಲ್ಲಿರೋ ಸಿಟಿಸನ್ಸು ಬೇರೆ ಕಂಟ್ರಿಗೆ ಹೋಗ್ತಾರೆ. ಅಲ್ಲಿ ಸಿಟಿಸನ್ಶಿಪ್ನ ಏನು ಮಾಡ್ತಾರೆ, ಅಕ್ವೈರ್ ಮಾಡ್ಕೊತಾರೆ. ಇಂಡಿಯನ್ ಸಿಟಿಸನ್ಶಿಪ್ನ ಬಿಟ್ಬಿಟ್ಟು ಬೇರೆ ಕಂಟ್ರಿದು ಸಿಟಿಸನ್ಶಿಪ್ನ ಅಕ್ವೈರ್ ಮಾಡ್ಕೋತಾರೆ ಅಲ್ವಾ. ಸೊ ಅವರು ಫ್ಯಾಮಿಲಿ ಇಲ್ಲೇ ಇರುತ್ತಾ ಅಂದರೆ, ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ ಆಗಲಿ, ಅವ್ರ ರಿಲೇಟಿವ್ಸ್ ಆಗಲಿ ಎಲ್ಲರೂ ಇಲ್ಲೇ ಇರ್ತಾರೆ. ಅವ್ರು ಬೇರೆ ಕಂಟ್ರಿಗೆ ಹೋಗಿ ಸೆಟ್ಲ್ ಆದರೂ ಅವ್ರ ಒರಿಜಿನ್, ಅವ್ರ ಬ್ಲಡ್ ಎಲ್ಲರೂ ಅಂದರೆ ರಿಲೇಟಿವ್ಸ್, ಫ್ಯಾಮಿಲಿ ಎಲ್ಲರೂ ಇಲ್ಲೇ ಇರ್ತಾರೆ. ಸೊ ಈ ಪರ್ಸನ್ನು ಈಗ ಯಾರ್ಯಾರು ಸೆಟ್ಲ್ ಆಗ್ತಾಯಿದ್ರು ಬಿಫೋರ್ 1999, ಇವರೆಲ್ಲನೂ ಅವಾಗ ಬರ್ತಾಯಿದ್ರು ಇಂಡಿಯಾಗೆ. ಯಾಕೆ ಬರ್ತಿದ್ರು? ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ ಯಾರೋ ಇದ್ದರು, ರಿಲೇಟಿವ್ಸ್ ಯಾರೋ ಇದ್ದರು, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಯಾರೋ ಇಲ್ಲಿದ್ದರು ಅಂತ ಬರ್ತಾಯಿದ್ರು. ಆಯಿತಾ? ಬರ್ತಿರ್ಬೇಕಾದ್ರೆ ಅವರು ಕೂಡ ಜನರಲ್ ಆಗಿ ಹೆಂಗೆ ವೀಸಾ ಅಪ್ಲೈ ಮಾಡಬೇಕಾಗಿತ್ತು ಅಂದರೆ, ಫಾರಿನರ್ಸ್ ಥರ ವೀಸಾ ಅಪ್ಲೈ ಮಾಡಬೇಕಾಗಿತ್ತು. ಲೈನಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಇಂಡಿಯನ್ ಎಂಬಾಸಿಯಲ್ಲಿ ಆಮೇಲೆ ಅಪ್ಲಿಕೇಶನ್ ಆಗಿ ತೊಗೊಂಡು ವೀಸಾ ಪ್ರತಿ ಸಲ ಇಂಡಿಯಾಗೆ ಬರಬೇಕಂದ್ರೆ ಪ್ರತಿ ಸಲ ವೀಸಾ ಅಪ್ಲೈ ಮಾಡಿ ಬರಬೇಕಾಗಿತ್ತು. ಆಯಿತಾ? ದೋ ಇಂಡಿಯನ್ ಒರಿಜಿನ್. ಆವಾಗ ಗೌರ್ಮೆಂಟ್ ಅವ್ರ ವಿರುದ್ಧ ಹೇಳ್ತಾರೆ, ನಾವು ಇಂಡಿಯಾದವರೇ ಬೇರೆ ಸಿಟಿಸನ್ಶಿಪ್ ತೊಗೊಂಡಿದ್ರು ಕೂಡ ನಮ್ಮನ್ನು ನಮ್ಗೆ ಏನು ಅನಿಸ್ತಿದೆ ಅಂದರೆ, ನಾವು ಫಾರಿನರ್ಸ್ ಥರ ಅನಿಸ್ತಾ ಇದೆ, ನಮ್ಮದು ಇಂಡಿಯನ್ಸ್ ಒರಿಜಿನ್ ಇಲ್ಲೇ ಇದ್ದರೂ ನಮಗೆ ಫಾರಿನರ್ ಥರ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಇದಕ್ಕೆ ಸೊಲ್ಯೂಷನ್ ಏನಾದರೂ ಬೇಕು ಅಂತ. ಆ ಸೊಲ್ಯೂಷನ್ಗೆ ಯಾವುದು ತೊಗೊಂಡು ಬರ್ತಾರೆ ಅಂದರೆ, PIO, ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ನ ತೊಗೊಂಡು ಬರ್ತಾರೆ. ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್. ಪ್ಲೀಸ್ ಇದನ್ನು ನೀಟಾಗಿ ಕೇಳಿಸ್ಕೊಳ್ಳಿ. ನಾನೊಂದು 2 minutes ಈ PIO ಮತ್ತು OCI 2 minutesಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ 1999 ದೇ ವಿಲ್ ಬ್ರಿಂಗ್ ಅ ಸೊಲ್ಯೂಷನ್. ವಾಟ್ ಇಸ್ ದಿಸ್ PIO? ಯಾವಾಗ ತೊಗೊಂಬರ್ತಾರೆ? 1919ವರೆಗೂ ತೊಗೊಂಬರ್ತಾರೆ. ನಾವು ಈ PIOದಲ್ಲಿ ಗೌರ್ಮೆಂಟು ರೂಲ್ಸ್ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ಹೆಂಗೆ ಅಂದರೆ, ಫೀಸ್ ಜಾಸ್ತಿ. ಈ PIO ಕಾರ್ಡ್ ತೊಗೋಬೇಕು ಅಂದರೆ ತುಂಬ ಫೀಸ್ ಕಟ್ಟಬೇಕಾಗಿತ್ತು. ಅದಾದಮೇಲೆ 15 yearsಗೆ ಮಾತ್ರನೇ ಕೊಡ್ತಾ ಇದ್ದಿದ್ದು. ಅದಾದಮೇಲೆ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದರೆ ಮಾತ್ರನೇ ನೀವು ಅಪ್ಲೈ ಮಾಡಬೇಕು. ನಿಮ್ಮ ಮುತ್ತಾತಗಳು ಅದೆಲ್ಲ ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ಓನ್ಲಿ 1 ಜನರೇಷನ್ ಮಾತ್ರ ಕನ್ಸಿಡರ್ ಮಾಡ್ತಾಯಿದ್ರು. ಈ ಥರ ಕ್ರೈಟೀರಿಯಾಸ್ ಇರ್ತಿತ್ತು PIOಗೆ. ಆಮೇಲೆ 180 days ಆದಮೇಲೆ 180 ನೀವು PIO ಕಾರ್ಡ್ ತೊಗೊಂಡು ಬಂದರೂ ನೀವು ಅವಾಗ ವೀಸಾ ಬೇಕಾಗಿರಲಿಲ್ಲ. 15 years ವೀಸಾ ಇಲ್ಲದೆ ಓಡಾಡ್ಬೋದಾಗಿತ್ತು ಈ PIOದಲ್ಲಿ. ಸೊ 15 years ನೀವು 180 days ಎಕ್ಸ್ಟೆಂಡ್ ಆದರೆ ಪೊಲೀಸ್ ಅವ್ರಿಗೆ ರಿಜಿಸ್ಟರ್ ಮಾಡಬೇಕಾಗಿತ್ತು. ಈ ಥರ ಅರ್ಥ ಆಯ್ತಾ? ಈ ಪ್ರಾಬ್ಲಮ್ಸ್ ಎಲ್ಲನೂ ಇದೇನೋ ಕ್ರಿಯೇಟ್ ಮಾಡಿದ್ರು. ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ 1919 ಸೊಲ್ಯೂಷನ್ ತೊಗೊಂಬಂದರು. ಬಟ್ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ಹೈ ಫೀಸ್, 15 years, ಬರೀ 1 ಜನರೇಷನ್ ಕ್ರೈಟೀರಿಯಾ ಇದೆಲ್ಲನೂ. ತಿರ್ಗಾ ಇದನ್ನು ಸಾಲ್ವ್ ಮಾಡೋಕ್ಕೆ 2002 ಮತ್ತೆ ಅಮೆಂಡ್ಮೆಂಟ್ ಮಾಡಿದ್ರು. 2002 ಏನು 15 yearsವರೆಗೂ ಮತ್ತೆ ಎಕ್ಸ್ಟೆಂಡ್ ಇರುತ್ತೆ. ಪ್ಲಸ್ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಯು ವಿಲ್ ಬಿ ಅಂದರೆ ನಿಮಗೆ ಫೀಸ್ ಕಡಿಮೆ ಮಾಡೋಕ್ಕೆ ಶುರು ಮಾಡಿದ್ರು. 4 ಜನರೇಷನ್ವರೆಗೂ ನಿಮ್ಮದು ಮುತ್ತಾತ ಅವರೆಲ್ಲರೂ ಇರ್ತಾರಲ್ಲ, ಅವರು ಏನಾದರೂ ಇಂಡಿಯನ್ ಒರಿಜಿನ್ ಇದ್ದರೂ ನೀವು ಅಪ್ಲೈ ಮಾಡ್ಬೋದು ಈ ಕಾರ್ಡ್ಗೆ ಅಂತೆಲ್ಲಾನು 2002 ಅಮೆಂಡ್ಮೆಂಟ್ ಮಾಡ್ತಾರೆ. ಮತ್ತೆ 2002. ಓಕೆ, 2002 ಅಗೇನ್ ಇದೆಲ್ಲಾನು ಸೊಲ್ಯೂಷನ್ನ ತೊಗೊಂಡು ಬರೋದಕ್ಕೆ 2005 OCI, ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ ತೊಗೊಂಡು ಬರ್ತಾರೆ. ಈ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾದಲ್ಲಿ ಪರ್ಮನೆಂಟಾಗಿ ಅಂದರೆ ಲೈಫ್ ಲಾಂಗ್ ವೀಸಾ ನೀವು ಮತ್ತೆ ಅಪ್ಲೈ ಮಾಡೋದೇ ಬೇಕಾಗಿಲ್ಲ. ಒಂದ್ಸಲ ನಿಮ್ಮ ಹತ್ರ OCI ಕಾರ್ಡ್ ಇದ್ದರೆ ನೀವು ಇಂಡಿಯಾಗೆ ಎಷ್ಟು ಸಲ ಆದರೂ ಬರ್ಬೋದು ವೀಸಾ ಇಲ್ದೇನೆ. ಓಕೆ, 15 years. ಆ್ಯಂಡ್ ಆಲ್ಸೋ 180 days ಆದಮೇಲೆ ನೀವು ರಿಜಿಸ್ಟರ್ ಮಾಡಬೇಕು ಅಂತ ನಾನು ಹೇಳಿದ್ನಲ್ಲ, ಅದು ಕ್ಯಾನ್ಸಲ್ ಮಾಡಿದ್ರು, ಫೀಸ್ ಕಡಿಮೆ ಮಾಡಿದ್ರು, ಎಲ್ಲನೂ ಮಾಡಿದ್ರು. ನಾವು ಇಲ್ಲಿವರೆಗೂ ಅರ್ಥ ಆಯ್ತಾ? 2005ವರೆಗೂ. ಇಲ್ಲಿಂದ 2005ಇಂದ 10 yearsವರೆಗೂ 2 ಕಾರ್ಡ್ ಇರ್ತಿತ್ತು.
ಯಾರಿಗೆ? ಇಂಡಿಯನ್ ಒರಿಜಿನ್ಸ್ ಅವ್ರಿಗೆ 2 ಕಾರ್ಡ್. ಒಂದು PIO ಕಾರ್ಡ್ ಇತ್ತು, OCI ಕಾರ್ಡ್ ಇತ್ತು. ಅಲ್ಲಿರೋ ಅಂದ್ರೆ ನಮ್ಮ ಸಿಟಿಸನ್ ಫಾರಿನಲ್ಲಿರೋರಿಗೆ ಕನ್ಫ್ಯೂಷನ್, OCI ತಗೋಬೇಕಾ PIO ತಗೋಬೇಕಾ? ಯಾಕಂದ್ರೆ 2 ಕಾರ್ಡ್ ಇತ್ತಲ್ಲ. ಸೊ ಈ ಕನ್ಫ್ಯೂಷನ್ನ ತೆಗೆದಾಕೋಕ್ಕೋಸ್ಕರ 2015 ಇವೆರಡು ಕಾರ್ಡ್ನ ಮರ್ಜ್ ಮಾಡ್ತಾರೆ, OCI ಮತ್ತೆ PIO. ಅರ್ಥ ಆಯ್ತಾ ಇವಾಗ? OCI ಮತ್ತೆ PIOದು ಒಂದು 2 ಮಿನಿಟ್ಸಲ್ಲಿ ಅಂಡರ್ಸ್ಟ್ಯಾಂಡ್ ಆಯ್ತಾ? OCIಗೆ ಮತ್ತು PIಗೂ ಇದು ಡಿಫ್ರೆನ್ಸ್. 1919 ಸ್ಟಾರ್ಟ್ ಆಗುತ್ತೆ, 2002 ಮತ್ತೆ ಅಮೆಂಡ್ಮೆಂಟ್ ಮಾಡ್ತಾರೆ, 2005 ಮತ್ತೆ OCI ಅಂತ ತೊಗೊಂಡು ಬರ್ತಾರೆ ಮತ್ತೆ ಕಾರ್ಡು. ಇದ್ರ ಜೊತೆಗೆ PIOನು ಕೂಡ ಇರುತ್ತೆ. ಓಕೆ, 2 ಕಾರ್ಡ್ಸ್ ಇರುತ್ತೆ. 2 ಕಾರ್ಡ್ಸ್ ಕನ್ಫ್ಯೂಷನ್ನ ತೆಗೆಯೋದಕ್ಕೋಸ್ಕರ ಮರ್ಜ್ ಮಾಡೋದು ಯಾವಾಗ? 2015. ಓಕೆ, ಅಂಡರ್ಸ್ಟುಡ್ ವಿತ್ ದಿಸ್? ಓಕೆ, ನೌ ವಿಲ್ ಸಾಲ್ವ್ ದ ಕ್ವೆಶನ್. ಕ್ವೆಶನ್ ಏನು? ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಕಾರ್ಡ್ ಹೋಲ್ಡರ್ಸ್. ಫಸ್ಟ್ ಸ್ಟೇಟ್ಮೆಂಟ್, OCI card holders enjoy equal political rights with an Indian citizen, including right to vote. Second, they do not require a visa to visit India. Third, they are not eligible to buy agriculture land or plantation properties in India. See, ಇದು ಕರೆಕ್ಟಾ? ನಾನು ಇವಾಗ ಡಿಸ್ಕಸ್ ಮಾಡಿದ್ನಲ್ಲ, ಇದು ಕರೆಕ್ಟಾ? ನೋಡಿ, 2 ಆಪ್ಷನ್ಸ್ ಎಲ್ಲಿದೆ? ಇದರಲ್ಲಿ 2, ಈ 3 ಆಪ್ಷನ್ಸಲ್ಲಿ 2 ಇದೆ, ಇದರಲ್ಲಿ ಇಲ್ಲ, ಕ್ಯಾನ್ಸಲ್ ಆಯ್ತಾ? ನಾವು 3 ಆಪ್ಷನ್ಸ್ ನೋಡಿ, 3 ಆಪ್ಷನ್ಸಲ್ಲಿ OCI ಕಾರ್ಡ್ ಹೋಲ್ಡರ್ಸ್ ಎಂಜಾಯ್ ಈಕ್ವಲ್ ಪೊಲಿಟಿಕಲ್ ರೈಟ್ಸ್. ಈಕ್ವಲ್ ಪೊಲಿಟಿಕಲ್ ರೈಟ್ಸ್, ಆಬ್ವಿಯಸ್ಲಿ ಪೊಲಿಟಿಕಲ್ ರೈಟ್ಸ್, ಓಟ್ ಅನ್ನೋದು ಎಲ್ಲರಿಗೂ ಕೊಡಲ್ಲ. ಓಕೆ, ನಮಗೆ ಓಟ್ ಸಿಗ್ಬೇಕಂದ್ರೆ, ಯಾಕೆ ಓಟ್ ಎಲ್ಲರಿಗೂ ಕೊಡಲ್ಲ ಅಂದರೆ ಪೊಲಿಟಿಕಲ್ ಡಿಸಿಷನ್ನ ಡಿಸೈಡ್ ಮಾಡಿಬಿಡುತ್ತೆ ನಾವು ಓಟ್ಸ್ ಹಾಕೋದು, ಆಯಿತಾ? ಪೊಲಿಟಿಕ್ಸ್ ಡಿಸೈಡ್ ಮಾಡುತ್ತೆ, ಅಡ್ಮಿನಿಸ್ಟ್ರೇಷನ್ ಡಿಸೈಡ್ ಮಾಡುತ್ತೆ, ಆ್ಯಂಡ್ ಕಂಟ್ರಿನ ಗೌರ್ನ್ ಮಾಡೋದೇ ಅಲ್ವಾ ನಾವು ಕೊಟ್ಟು ಓಟ್ ಹಾಕಿ ನಿಲ್ಲಿಸಿರ್ತೀವಿ, ಆಮೇಲೆ ನಮ್ಮನ್ನು ಗೌರ್ನ್ ಮಾಡೋದು. ಸೊ ಈ ಒಂದು ಇಂಪಾರ್ಟೆಂಟ್ ಥಿಂಗ್ನ ನಾವು ಓಟ್ಸ್ ಅನ್ನೋದು ಎಲ್ಲರಿಗೂ ಕೊಡಲ್ಲ. ವೋಟಿಂಗ್ ರೈಟ್ಸ್ ನೋಬಡಿ. ಓಕೆ, ಅಂದರೆ ನೋಬಡಿ ಅಂದರೆ ಎವ್ರಿಬಡಿಗೆ ಕೊಡಲ್ಲ. ಇಟ್ ವಿಲ್ ಬಿ ವೆರಿ ಸ್ಪೆಸಿಫಿಕ್ ಆಗಿ ಇವ್ರಿಗೆ ಕೊಡಬೇಕು, ಅವ್ರಿಗೆ ಕೊಡಬೇಕು ಅನ್ನೋದು ಇರುತ್ತೆ. ನಾವು ಈ ಆಪ್ಷನ್ನ ಕ್ಯಾನ್ಸಲ್ ಮಾಡಿದ್ರೆ, ಫಸ್ಟ್ ಆಪ್ಷನ್ ತೆಗ್ಬಿಡಿ. ಫಸ್ಟ್ ಆಪ್ಷನ್ ತೆಗೆದ್ರೆ ದೇ ಆರ್ ನಾಟ್ ಎಲಿಜಿಬಲ್ ಟು ಬೈ ಅಗ್ರಿಕಲ್ಚರ್ ಲ್ಯಾಂಡ್. ಯಾಕೆ ಅಗ್ರಿಕಲ್ಚರ್ ಲ್ಯಾಂಡ್ ಬೈ ಮಾಡಕ್ಕೆ ಬಿಡಲ್ಲ? OCI ಆಲ್ರೆಡಿ ರಿಚ್ ಆಗಿರ್ತಾರೆ, ಅವ್ರು ಬಂದ್ಬಿಟ್ಟು ನಮ್ಮ ಪ್ರಾಪರ್ಟೀಸ್ ಅಗ್ರಿಕಲ್ಚರ್ ಲ್ಯಾಂಡ್, ಪಾಪ ಅವ್ರು ಪೂರ್ ಆಗಿರ್ತಾರೆ, ಅವ್ರ ಮೇಲೆ ಹೋಗಿ ಅವ್ರ ಲ್ಯಾಂಡ್ ಎಲ್ಲ ಅಕ್ವೈರ್ ಮಾಡೋದು ಅದು ಮಾಡಲ್ಲ. ಓಕೆ, ಆ್ಯಂಡ್ ಬೇಸಿಕ್ ಎಕನಾಮಿ ಇದೆಲ್ಲಾನು, ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲಾನು OCI ಕಾರ್ಡ್ ಹೋಲ್ಡರ್ಸ್ಗೆ ಕೊಟ್ಟರೆ ಅವರು ಆ ಅಗ್ರಿಕಲ್ಚರ್ ಲ್ಯಾಂಡ್ನ ಫ್ಯೂಚರಲ್ಲಿ ಏನಾದರೂ ಮಾಡ್ಬೋದು, ಅಗ್ರಿಕಲ್ಚರ್ ಬೆಳೆಸ್ದೇನೆ ಏನಾದರೂ ಮಾಡ್ಬೋದಲ್ವಾ? ಅವಾಗ ಕಂಟ್ರಿಗೆ ಲಾಸ್ ಆಗುತ್ತೆ ಅಲ್ವಾ? ಸೊ ಆ ರೀಸನ್ಗೋಸ್ಕರ ಏನು ಮಾಡ್ತಾರೆ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡು, ಪ್ಲಾಂಟೇಶನು, ಇವಾಗ ಪ್ಲಾಂಟೇಶನ್ ಅಂದರೆ ಬನಾನಾ ಪ್ಲಾಂಟೇಶನ್, ಕಾಫಿ ಪ್ಲಾಂಟೇಶನ್ ಅದೆಲ್ಲನೂ ಇರುತ್ತಲ್ಲ, ಅದು ಯಾವುದು ಬೈ ಮಾಡೋದಕ್ಕೆ ಆಗಲ್ಲ. ಆ್ಯಂಡ್ ಆಲ್ಸೋ ನೋ ದ ಡಿಫ್ರೆನ್ಸ್ PIO, OCI, NRI. ಇವ್ರಿಗೆ ಇಷ್ಟು ಜನಕ್ಕೆ ಯಾವ್ಯಾವ ರೈಟ್ಸ್ ಇದೆ, ಯಾವ್ಯಾವ ರೈಟ್ಸ್ ಇಲ್ಲ ಅನ್ನೋದನ್ನ ನೋಡ್ಕೋಬೇಕು. NRIಗೆ ಪೊಲಿಟಿಕಲ್ ರೈಟ್ಸ್ ಇದೆ, ಈಕ್ವಲ್ ಟು ಓಟ್ ಮಾಡೋಕ್ಕೆ NRIಗೆ ಕೊಟ್ಟಿರ್ತಾರೆ. ಆ್ಯಂಡ್ ಆಲ್ಸೋ NRI ಅವ್ರಿಗೆ ಏನಾದರೂ ಮೇಜರ್ ಪೊಲಿಟಿಕಲ್ ಸೀಟ್ಸಲ್ಲಿ ಕುತ್ಕೊಳ್ಳೋಕೆ ಅವಕಾಶ ಕೂಡ ಇದೆ. ಅಂದರೆ ಅಸೆಂಬ್ಲೀಸಲ್ಲಿ ಅದಕ್ಕೆ ಕಂಟೆಸ್ಟ್ ಮಾಡೋ ರೈಟ್ಸ್ ಕೂಡ NRIಗಿದೆ, ಬಟ್ ಇವ್ರಿಗಿಲ್ಲ, PIO ಆ್ಯಂಡ್ OCI ಅವ್ರಿಗಿಲ್ಲ. ಸೊ while you are reading this question, please note the difference between PIO, OCI, NRI. ಡಿಫ್ರೆನ್ಸ್ ಇದಕ್ಕೂ ಓದ್ಕೋಬೇಕು. ಆ್ಯಂಡ್ ಈ 3 ಕ್ಯಾಟಗರಿಯಲ್ಲಿ ಯಾವ್ಯಾವ ರೈಟ್ಸ್ ಯಾರ್ಯಾರಿಗೆ ಅವೈಲಬಲ್ ಇದೆ, ಆ್ಯಂಡ್ ಆಲ್ಸೋ ಯಾವ ರೈಟ್ಸ್ ಯಾರಿಗೆ ಅವೈಲಬಲ್ ಇಲ್ಲ ಅನ್ನೋದು ಕೂಡ ನೋಡ್ಕೊಳ್ಳಿ. ಅಂಡರ್ಸ್ಟುಡ್ ವಿತ್ ದಿಸ್ ಕ್ವೆಶನ್? ಅರ್ಥ ಆಯ್ತಾ? ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್, ಇಂಡಿಯನ್ ಸಿಟಿಸನ್ಶಿಪ್ ಕ್ಯಾನ್ ಬಿ ಟರ್ಮಿನೇಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಥ್ರೂ ಡೆಪ್ರಿವೇಷನ್. ಸೆಂಟ್ರಲ್ ಗೌರ್ಮೆಂಟಿಂದ ಸಿಟಿಸನ್ಶಿಪ್ನ ಕ್ಯಾನ್ಸಲ್ ಮಾಡ್ಬೋದು. ಯಾವ ಕಂಡೀಷನ್ಸ್ ಮೇಲೆ? ಇಫ್ ಅವ್ರೇನಾದರೂ ಈ ಥರದ್ರಲ್ಲಿ ಅಂತ ಈ ಕೊಟ್ಟಿರೋ ಸ್ಟೇಟ್ಮೆಂಟ್ಸಲ್ಲಿ ಯಾವ ಸ್ಟೇಟ್ಮೆಂಟ್ಸ್ ಪ್ರಕಾರ ಇಂಡಿಯನ್ ಗೌರ್ಮೆಂಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಪರ್ಸನ್ದು ಸಿಟಿಸನ್ಶಿಪ್ನ ಕ್ಯಾನ್ಸಲ್ ಮಾಡ್ಬೋದು ಅಂತ. ಫಸ್ಟ್ ಕ್ವೆಶನ್, ಸಿಟಿಸನ್ಸ್ ಹ್ಯಾಸ್ ಶೋನ್ ಡಿಸ್ಲಾಯಲ್ಟಿ. Okay, disloyalty. Second, citizen has unlawfully traded or communicated with the enemy during the war. Third, citizenship was obtained by the means of fraud. Okay,
ಈಗ FIGH T, ಓಕೆ ವಾಟ್ ಎವರ್ ಇಟ್ ಇಸ್. ಇಲ್ಲಿ F ಅಂದರೆ ಫ್ರಾಡ್ ಆಯ್ತಾ, I ಅಂದರೆ ಇಲ್ಲೀಗಲ್ ಆಗಿ. ಥರ್ಡು ಗಾನ್ ಅಬ್ರಾಡ್ ಆಯ್ತಾ. T ಅಂದರೆ ಟ್ರೇಡೆಡ್. ಐ ಡೋಂಟ್ ಥಿಂಕ್ ಸೊ H ಇಸ್ ದೇರ್. T ಅಂದರೆ ಟ್ರೇಡ್ ಆಯ್ತಾ, ಟ್ರೇಡೆಡ್ ವಿತ್ ಎನಿಮಿ. ಓಕೆ, ಈ ಇದನ್ನ ನೋಡ್ಕೊಳ್ಳಿ. ಒಂದು ಫ್ರಾಡ್ ಮಾಡಿದ್ರೆ ಆಯ್ತಾ. ಫ್ರಾಡ್ ಅಂದರೆ ಯಾವ ಥರ ಫ್ರಾಡ್? ನಮ್ಗೆ ಇಲ್ಲೀಗಲ್ ಆಗಿ ಬಂದು ಇಲ್ಲಿ ಸೆಟ್ಲ್ ಆಗಿದ್ರೆ ಆಯ್ತಾ, ಏನು ಇಲ್ಲದೆ ಇಲ್ಲೀಗಲ್ ಆಗಿ ಬಂದು ಸೆಟ್ಲ್ ಆಗಿದ್ರೆ, ಪೇಪರ್ಸು ಡಾಕ್ಯುಮೆಂಟ್ಸ್ ಏನು ಇಲ್ಲದೆ ಇದ್ರೆ ಆವಾಗ ಸಿಟಿಸನ್ಶಿಪ್ನ ಡಿಪ್ರೈವ್ ಮಾಡ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಅವರು ತೆಗ್ಬಿಡ್ಬೋದು. ಸೆಕೆಂಡು, ಈ ಇಲ್ಲಿಗಲ್ ಅಂದರೆ 5 years ಕೊಡ್ತಾರಲ್ಲ ನಮಗೆ ರಿಜಿಸ್ಟ್ರೇಷನಲ್ಲಿ 5 years ಇರುತ್ತೆ ಆಯ್ತಾ, ಅಂದರೆ 7 years ಇರಬೇಕು. ಆ 7 yearsಲ್ಲಿ 5 years ಒಳಗಡೆ 2 years ಏನಾದರೂ ಇಂಪ್ರಿಸನ್ಮೆಂಟ್ ಅಂದರೆ ಜೈಲಲ್ಲಿ ಇದ್ರೆ, ಯಾವುದೇ ಕಂಟ್ರಿ, ಇಂಡಿಯಾದಷ್ಟೇ ಅಲ್ಲ, ಯಾವುದೇ ಕಂಟ್ರಿಯಲ್ಲಿ 2 years ಆದರೂ ನೀವು ಜೈಲಲ್ಲಿದ್ದರೆ ಆವಾಗ ಸಿಟಿಸನ್ಶಿಪ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಇಲ್ಲಿ ಇದನ್ನ ನೋಡ್ಕೊಳ್ಳಿ, 2 years, 5 years + 2 years ಅಂತ. ಓಕೆ, ನೆಕ್ಸ್ಟ್ ಗಾನ್ ಅಬ್ರಾಡ್ 7 years ಹೇಳ್ದೆ ಕೇಳದೆ ಬೇರೆ ಕಂಟ್ರಿಯಲ್ಲಿ ಇದ್ದರೆ ಆವಾಗ. ನೆಕ್ಸ್ಟ್ ಟ್ರೇಡೆಡ್ ವಿತ್ ಎನಿಮಿ, ವಾರ್ ನಡೀತಿರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ನಮ್ಮ ಕಂಟ್ರಿ ಮತ್ತು ಬೇರೆ ಕಂಟ್ರಿ ವಾರಲ್ಲಿರುತ್ತೆ. ಆ ಕಂಟ್ರಿಗೆ ಇವರು ಎಲ್ಲ ಇನ್ಫಾರ್ಮೇಷನ್ ಕೊಡೋದು, ಇಂಡಿಯಾ ಏನು ಮಾಡ್ತಾ ಇದೆ, ಅಥವಾ ಟ್ರೇಡ್ ಮಾಡೋದು, ಗನ್ಸ್ ಆಗಲಿ ಇನ್ನೊಂದಾಗಲಿ ನಮ್ಮ ಇಂಡಿಯಾಗೆ ಹಾನಿ ಆಗೋ ಥರ ಏನನ್ನ ಟ್ರೇಡ್ ಮಾಡಿದ್ರೆ ಆವಾಗ ಸಿಟಿಸನ್ಶಿಪ್ ಅನ್ನೋದು ಡಿಪ್ರೈವ್ ಆಗುತ್ತೆ. ಅರ್ಥ ಆಯ್ತಾ? ಇದರಲ್ಲಿ ನೋಡ್ಕೊಳ್ಳಿ. ಇದರಲ್ಲಿ ಆ್ಯಂಡ್ H ಅನ್ನೋದು ಕಾನ್ಸ್ಟಿಟ್ಯೂಷನ್ ವಿರುದ್ಧ ಏನಾದರೂ ನಾವು ಇಂಡಿಯನ್ ಸಿಟಿಸನ್ ಕಾನ್ಸ್ಟಿಟ್ಯೂಷನ್ ವಿರುದ್ಧ ಏನಾದರೂ ಅಪೋಸಿಟ್ ಆಗಿ ಹೋಗ್ತಾ ಇದ್ರೆ, ಕಾನ್ಸ್ಟಿಟ್ಯೂಷನ್ನ ರೆಸ್ಪೆಕ್ಟ್ ಮಾಡ್ತಾ ಇದ್ರೆ ಆವಾಗ ಸಿಟಿಸನ್ಶಿಪ್ ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ಅರ್ಥ ಆಯ್ತಾ? ನಾವು ಐ ವಿಲ್ ಆಸ್ಕ್ ಯು ಒನ್ ಕ್ವೆಶನ್. ಏನು ಕ್ವೆಶನ್ನು? ಇದೆಲ್ಲಾನು ಈ ಡೆಪ್ರಿವೇಷನ್ ಅಂತ ನಾನು ಹೇಳ್ದನಲ್ಲ, ಸಿಟಿಸನ್ಶಿಪ್ ಅನ್ನೋದು ಎಲ್ಲಾನು ತೆಗ್ದಾಕ್ತಾರೆ ಅಂತ ನಾನು ಹೇಳ್ದೆ ಅಲ್ವಾ. ಈ ಸಿಟಿಸನ್ಶಿಪ್ ಅನ್ನೋದು ತೆಗ್ದಾಕೋದು ಯಾರಿಗೆ ಸಿಟಿಸನ್ಶಿಪ್ ಇದನ್ನ ತೆಗಿತಾರೆ? ಈ ಕಂಡೀಷನ್ಸ್ ಮೇಲೆ ರಿಜಿಸ್ಟ್ರೇಷನ್. ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ದಂಗೆ ಥ್ರೂ ಸಿಟಿಸನ್ಸ್ ಯಾರನ್ನು ನ್ಯಾಚುರಲೈಸೇಷನ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಬಂದು ಈ ಕೆಳಗಿನಲ್ಲಿ ಅಂದರೆ ಈ ತಪ್ಪುಗಳು ಏನಾದರೂ ಮಾಡಿದರೆ ಆವಾಗ ಸಿಟಿಸನ್ಶಿಪ್ ಅನ್ನೋದು ತೆಗಿತಾರೆ. ವಾಟ್ ಅಬೌಟ್ ಬೈ ಬರ್ತ್? ತೆಗಿಯಲ್ಲ. ಅವ್ರನ್ನ ಏನು ಮಾಡ್ತಾರೆ? IPC ಇವಾಗ ಭಾರತೀಯ ನ್ಯಾಯ ಸಂಹಿತ ಅಂತ ಚೇಂಜ್ ಆಗಿದೆ ಅಲ್ವಾ, ಅದ್ರ ಕೆಳಗಡೆ ಅವ್ರನ್ನ ಪನಿಷ್ಮೆಂಟ್ ಕೊಡ್ತಾರೆ ಈ ಥರ ಏನಾದರೂ ಮಾಡಿದ್ರೆ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಬೈ ಬರ್ತ್ ಇರ್ತಾರಲ್ವಾ ಅವ್ರಿಗೆ ಈ ಥರ ಪನಿಷ್ಮೆಂಟ್ಸ್ ಅಪ್ಲೈ ಆಗಲ್ಲ, ಅವ್ರಿಗೆ ಸಿಟಿಸನ್ಶಿಪ್ ಅನ್ನೋದು ತೆಗಿಯಲ್ಲ, ಅಷ್ಟು ಈಸಿಯಾಗಿ ತೆಗಿಯೋಕ್ಕಾಗಲ್ಲ. ಅವರು ಒಪ್ಕೋಬೇಕು ನನಗೆ ಸಿಟಿಸನ್ಶಿಪ್ ಬೇಡ ಅಂತ. ಆವಾಗ ಮಾತ್ರನೇ ಇಂಡಿಯನ್ ಗೌರ್ಮೆಂಟ್ ಅವರು ನಮ್ಮ ಸಿಟಿಸನ್ಶಿಪ್ನ ತೆಗ್ದಾಕ್ತಾರೆ. ಇಲ್ಲ ಅಂತ ಹೇಳಿದ್ರೆ, ನಾವು ಫಾರಿನ್ ಕಂಟ್ರಿನಲ್ಲಿ ಬೇರೆ ಕಂಟ್ರಿದು ಸಿಟಿಸನ್ಶಿಪ್ ನಾವು ಒಪ್ಕೊಂಡಿದ್ರೆ ಆವಾಗ ನಮ್ಮ ಸಿಟಿಸನ್ಶಿಪ್ ಕ್ಯಾನ್ಸಲ್ ಆಗುತ್ತೆ. ಈ ಎರಡೇ ಕಂಡೀಷನ್ಸಲ್ಲಿ ಮಾತ್ರನೇ ನಾವು ಬೈ ಬರ್ತ್ ಸಿಟಿಸನ್ಶಿಪ್ ಕ್ಯಾನ್ಸಲ್ ಆಗೋದು, ಬೇರೆ ಯಾವ ಕಂಡೀಷನ್ಸಲ್ಲೂ ಇಲ್ಲ. ಬೇರೆ ಏನಾನ ತಪ್ಪು ಮಾಡಿದ್ರೆ ಅದೇ ನಮಗೆ ಜೈಲಲ್ಲಿ ಹಾಕ್ತಾರೆ, ಬೇರೆ ಬೇರೆ ಪನಿಷ್ಮೆಂಟ್ಸ್ ಇರುತ್ತೆ. ಬಟ್ ಬೈ ಬರ್ತ್ ನಮಗೆ ಈ ಥರ ಕೊಡಲ್ಲ. ಓಕೆ, ಆ್ಯಂಡ್ ಆಲ್ಸೋ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಜಿಯೋ ಪೊಲಿಟಿಕಲಿ ಆಲ್ ಓವರ್ ದ ಗ್ಲೋಬಲ್ಲಿ ಒಂದು ಹ್ಯೂಮನ್ ರೈಟ್ಸ್, ಯೂನಿವರ್ಸಲ್ ಹ್ಯೂಮನ್ ರೈಟ್ಸ್ ಪ್ರಕಾರ ಯಾವ ಪರ್ಸನ್ನು ಕೂಡ ಸ್ಟೇಟ್ಲೆಸ್ ಆಗಿರಬಾರ್ದು. ಸ್ಟೇಟ್ಲೆಸ್ ಅಂದರೆ ಈ ಸ್ಟೇಟ್ ಯಾವ ಸ್ಟೇಟ್ಗೂ ಆ ಪರ್ಸನ್ನ ನಾವು ಒಪ್ಕೊಳ್ಳಲ್ಲ ಅಂತ ಯಾರೂ ಮಾಡೋಂಗಿಲ್ಲ. ಆ ಡಿಸ್ಕ್ರಿಮಿನೇಷನ್ ಯಾರೂ ಮಾಡಬಾರ್ದು. ಇಡೀ ಗ್ಲೋಬಲಲ್ಲಿ ಆ ಕಂಡೀಷನ್ ಹೊಂದಿದೆ ಯೂನಿವರ್ಸಲ್ ಹ್ಯೂಮನ್ ರೈಟ್ಸ್ ಪ್ರಕಾರ. ಸೊ ಈ ಕಂಡೀಷನ್ಸ್ ಮೇಲೆ ಯಾರನ್ನ ತಪ್ಪು ಮಾಡಿದರೆ, ಥ್ರೂ ನ್ಯಾಚುರಲೈಸೇಷನ್ ಮತ್ತು ರಿಜಿಸ್ಟ್ರೇಷನ್ ಸಿಟಿಸನ್ಶಿಪ್ ತೊಗೊಂಡಿರ್ತಾರಲ್ವ, ಅವ್ರು ಈ ಕಂಡೀಷನ್ ಮೇಲೆ ತಪ್ಪು ಮಾಡಿದ್ರು ಡಿಪ್ರೈವೇಷನ್ ಅನ್ನೋ ಒಂದು ಲಾಸ್ಟ್ ಸ್ಟೇಜ್ ಹೋದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು
ಒಂದು ಕಮಿಟಿನ ಸೆಟಪ್ ಮಾಡ್ತಾರೆ, ಎನ್ಕ್ವೈರಿ ಕಮಿಟಿ. ಆ ಎನ್ಕ್ವೈರಿ ಕಮಿಟಿಯಲ್ಲಿ ನಮಗೆ ಏನಾದರೂ ಓಕೆ ಇವ್ರ ಸಿಟಿಸನ್ಶಿಪ್ ನಿಜವಾಗ್ಲೂ ಕ್ಯಾನ್ಸಲ್ ಮಾಡಬೇಕು, ನಮ್ಮ ಕಂಟ್ರಿಗೆ ಹಾನಿ ಆಗುತ್ತೆ ಅಂತ ಬಂದಾಗ ಮಾತ್ರನೇ ಸಿಟಿಸನ್ಶಿಪ್ ಕ್ಯಾನ್ಸಲ್ ಆಗುತ್ತೆ. ಅಂಟಿಲ್ ಅನ್ಲೆಸ್ ಈ ಕಂಡೀಷನ್ ಮೇಲೆ ತಪ್ಪು ಮಾಡಿದರೆ ನಾವು ಕ್ಯಾನ್ಸಲ್ ಮಾಡಿಬಿಡ್ತೀವಿ ಸಿಟಿಸನ್ಶಿಪ್ ಅಂದರೆ ಅಲ್ಲ. ಅವ್ರಿಗೆ ನೋಟಿಸ್ ಕೊಡ್ಬೇಕು, ನಿಮ್ಮ ಸಿಟಿಸನ್ಶಿಪ್ ಕ್ಯಾನ್ಸಲ್ ಆಗ್ತಾ ಇದೆ, ಎನ್ಕ್ವೈರಿ ಕಮಿಟಿನ ನಾವು ಸೆಟಪ್ ಮಾಡ್ತಾ ಇದೀವಿ ಅಂತ. ಆವಾಗ ಎನ್ಕ್ವೈರಿ ಕಮಿಟಿ ಫೈನಲ್ ಡಿಸಿಷನ್ ಕೊಟ್ಟ ಮೇಲೇ ಕ್ಯಾನ್ಸಲ್ ಮಾಡೋಕ್ಕಾಗೋದು. ಅರ್ಥ ಆಯ್ತಾ? ಅದನ್ನು ಪ್ಲೀಸ್ ನೋಟ್ ಡೌನ್ ದಿಸ್ ಪಾಯಿಂಟ್. ಸಿಟಿಸನ್ಶಿಪ್ ಬೇಗ ಕ್ಯಾನ್ಸಲ್ ಎಲ್ಲೂ ಆಗಲ್ಲ. ಯಾಕೆ ಅಂದರೆ ಗ್ಲೋಬಲಿ ದೇರ್ ಇಸ್ ಎ ಕಂಡೀಷನ್, ನೋ ಪರ್ಸನ್ ಇಸ್ ಅ ಸ್ಟೇಟ್ಲೆಸ್ ಪರ್ಸನ್ ಆಗಿ ನಾವು ಡಿಕ್ಲೇರ್ ಮಾಡಬಾರ್ದು ಅಂತ. ಆಯಿತಾ? ಯಾವ ಪರ್ಸನ್ನು ಸ್ಟೇಟ್ಲೆಸ್ ಆಗಿ ಉಳ್ಕೋಬಾರ್ದು. ಓಕೆ, ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಡಿಸೆಂಟಿಂದನೂ ನಮಗೆ ಇದು ತೊಗೊಂಡಿರ್ತಾರಲ್ಲ, ಡಿಸೆಂಟ್ ಅಂದ್ರೂ ಕೂಡ ನಾವು ಬಂದು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಡಿಸೆಂಟಿಂದನೂ ಅಷ್ಟೇ ನಮಗೆ ಈ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರೆ ಅಂದ್ ಅಪ್ಲಿಕೇಶನ್ಸ್ ಆಗುತ್ತೆ ಅಲ್ವಾ. ಸೊ ಅಲ್ಲಿ ಏನನ್ನ ತಪ್ಪು ಮಾಡಿದ್ರು ಕೂಡ ದೇ ವಿಲ್ ಬಿ ಪನಿಷ್ಡ್ ಅಂಡರ್ ದಿಸ್ ಲಾ, ಕ್ಯಾನ್ಸಲ್ ಆಗಲ್ಲ. ಓಕೆ, ಅವ್ರು ಏನಾದರೂ ನ್ಯಾಚುರಲೈಸೇಷನ್ ರಿಜಿಸ್ಟ್ರೇಷನ್ ಪ್ರಕಾರ ಬಂದಿದ್ರೆ ಕ್ಯಾನ್ಸಲ್, ಓಕೆ, ಇನ್ ಕೇಸ್. ಬಟ್ ಇಫ್ ದೇ ಆರ್ ಬೈ ಬರ್ತ್ ಆ್ಯಂಡ್ ಡಿಸೆಂಟ್ ಇಟ್ ವೋಂಟ್ ಹ್ಯಾಪನ್ ಲೈಕ್ ದಿಸ್. ಓಕೆ, ಇದು ಜಸ್ಟ್ ನೋಟ್ ಡೌನ್, ನ್ಯಾಚುರಲೈಸೇಷನ್ ರಿಜಿಸ್ಟ್ರೇಷನ್ಸ್ಗೆ ಮಾತ್ರನೇ ಅಪ್ಲೈ ಆಗೋದು ಇದು. ನೋ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಓಕೆ, ನಾವು ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಇದರಲ್ಲಿ ಬೇರೆ ಕ್ವೆಶನ್ಸ್ ಅನ್ನೋದು ಡೆಪ್ರಿವೇಷನ್ ಅನ್ನೋದು ಯಾವ ಮಿನಿಸ್ಟ್ರಿ ಡೆಪ್ರೈವ್ ಮಾಡುತ್ತೆ, ಯಾವ ಮಿನಿಸ್ಟ್ರಿ? ಇವಾಗ ನಾನು ಹೇಳಿದ್ನಲ್ಲ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಓಕೆ, ಒನ್ ಕ್ವೆಶನ್ ಡೆಪ್ರಿವೇಷನ್ ಅಂತ ಹೇಳಿದ್ಮೇಲೆ ಇವಾಗ ನಾನು ಒಂದು ಕ್ವೆಶನ್ ಕೇಳ್ತೀನಿ. ನಾವು ಲಾಸ್ಟ್ ಸ್ಲೈಡ್ಸಲ್ಲಿ ಓದ್ಕೊಂಡ್ವಿ ಅಲ್ವಾ, ನಮಗೆ ಜುಲೈ 1948 ಪರ್ಮಿಟ್ ಮಾಡ್ಬೇಕು ಸಿಟಿಸನ್ಶಿಪ್ ಅಂತ ಹೇಳ್ಬಿಟ್ಟು, 1950 ಸಿಟಿಸನ್ಶಿಪ್ ಕೊಡಬೇಕು ಅಂತ ಹೇಳಿ. ಆಗ ಒಂದು ಅಥಾರಿಟಿನ ಸೆಟಪ್ ಮಾಡಿರ್ತಾರೆ ನಮಗೆ ಸಿಟಿಸನ್ಶಿಪ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಗೌರ್ಮೆಂಟ್ ಅಥಾರಿಟಿ ಯಾರು ಅಪಾಯಿಂಟ್ ಮಾಡಿರ್ತಾರೆ ಅವಾಗ? ಬಿಕಾಸ್ 1950 ತನಕ ಪ್ರೆಸಿಡೆಂಟ್ ಅನ್ನೋರು ಬಂದಿರಲ್ಲ. ಪ್ರೆಸಿಡೆಂಟ್ ಅನ್ನೋದು 1950ವರೆಗೂ ಬಂದಿರಲ್ಲ. ನಮಗೆ ಸಿಟಿಸನ್ಶಿಪ್ ಅನ್ನೋದು 1949ಇಂದನೇ ಬಂದ್ಬಿಡುತ್ತೆ. ಸೊ ಒಂದು ಅಥಾರಿಟಿ ಇರುತ್ತೆ ಅಲ್ವಾ, ಒಂದು ಅಥಾರಿಟಿ ಗ್ರ್ಯಾಂಟ್ ಮಾಡೋಕ್ಕೆ, ಸಿಟಿಸನ್ಶಿಪ್ನ ಗ್ರ್ಯಾಂಟ್ ಮಾಡೋಕ್ಕೆ. ಆ ಅಥಾರಿಟಿ ಯಾರು ಅಪಾಯಿಂಟ್ ಮಾಡಿದ್ರು ಹೇಳಿ? ನಾವು ಪ್ಲೀಸ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಓಕೆ, ಈಗ 1949 ಆಯಿತಾ, ಕರೆಕ್ಟಾ? 1950 ಪ್ರೆಸಿಡೆಂಟ್ಶಿಪ್ಪು, ಪ್ರೆಸಿಡೆಂಟ್ ರೋಲು, ಪ್ರೆಸಿಡೆಂಟ್ ಸೀಟ್ಸ್ ಅನ್ನೋದೆಲ್ಲನೂ ಬರುತ್ತೆ. ನಮಗೆ ಸಿಟಿಸನ್ಶಿಪ್ ಯಾವಾಗ ಸ್ಟಾರ್ಟ್ ಆಗಿದ್ದು? 1949. ಇಲ್ಲಿಂದ ಇಲ್ಲಿವರೆಗೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಆಫೀಸರ್ ಬೇಕಿತ್ತು ಅಲ್ವಾ, ಅವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾ ಇದ್ರು? ಗೌರ್ಮೆಂಟ್ ಆಫ್ ಡೊಮೇನ್ ಆಫ್ ಇಂಡಿಯಾ. ಆಯಿತಾ? ಗೌರ್ಮೆಂಟ್, ಇಲ್ಲಾಂದರೆ ಗೌರ್ಮೆಂಟ್ ಡೊಮೇನ್ ಆಫ್ ಇಂಡಿಯಾ, ಇವರು ರಿಜಿಸ್ಟ್ರೇಷನ್ ಆಫೀಸರ್ ಅವ್ರನ್ನ ಅಪಾಯಿಂಟ್ ಮಾಡ್ತಾ ಇದ್ದಿತ್ತು. ಓಕೆ, ಇಷ್ಟು ಡೀಟೇಲ್ ಆಗಿ ನೀವು ಓದಬೇಕಾಗಿಲ್ಲ, ಬಟ್ ಐ ಆಮ್ ಜಸ್ಟ್ ಗಿವಿಂಗ್ ಯು ಇನ್ಫಾರ್ಮೇಷನ್. ಮುಂದೆ ದಿನಗಳಲ್ಲಿ ಕೇಳಿಬಿಟ್ರೆ ಅಂತ ಹೇಳ್ಬಿಡಿ. ಓಕೆ, ಬಟ್ ನೋ ದಿಸ್, ಅದು ಆವಾಗಿನ ಮುಂಚೆ. ಅದಾದಮೇಲೆ ಪ್ರೆಸಿಡೆಂಟ್ ಅವ್ರು ಬಂದಮೇಲೆ ಇಟ್ ವಿಲ್ ಬಿ ಓಕೆ, ಬಟ್ ನೋ ದಿಸ್ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಡೊಮೇನ್ ಆಫ್ ಇಂಡಿಯಾ ಅನ್ನೋದು ಸೆಟಪ್ ಮಾಡ್ತಾ ಇದ್ರು. ಓಕೆ, ಗೌರ್ಮೆಂಟ್ ಡೊಮೇನ್ ಆಫ್ ಇಂಡಿಯಾ. ಅರ್ಥ ಆಯ್ತಾ ಇದ್ರದ್ದು? ಓಕೆ ಓಕೆ, ನಾವು ಈಗ ನಾನು ಇನ್ನೊಂದು ಕ್ವೆಶನ್ ಕೇಳ್ತೀನಿ. ನಾವು ಅನದರ್ ಕ್ವೆಶನ್. ಓಕೆ, OCI ಕಾರ್ಡ್ ನಾವು ಮಾತಾಡಿದ್ವಲ್ಲ, OCI ಲಾಸ್ಟ್ ಸ್ಲೈಡಲ್ಲಿ OCI ಬಗ್ಗೆ ಮಾತಾಡಿದ್ವಿ. ನಾವು ಈ OCIಯಲ್ಲಿ ಇನ್ನೊಂದು ಕ್ವೆಶನ್ ಪಾಪಪ್ ಏನು ಅಂತ ಹೇಳಿದ್ರೆ, ಥ್ರೂ ನ್ಯಾಚುರಲೈಸೇಷನ್ ರಿಜಿಸ್ಟ್ರೇಷನ್ನು, ನ್ಯಾಚುರಲೈಸೇಷನ್ ಅಂದರೆ ಎಷ್ಟು? 11 + 1 12 ಇಯರ್ಸ್ ಇರಬೇಕು. ರಿಜಿಸ್ಟ್ರೇಷನ್ ಎಷ್ಟು? 7 ಇಯರ್ಸ್ ಅಲ್ವಾ? ಅನದರ್ ಕ್ವೆಶನ್, OCI ಕಾರ್ಡ್ ಹೋಲ್ಡರ್, ಸೇ ಫಾರ್ ಎಕ್ಸಾಂಪಲ್ ನಾನು OCI ಕಾರ್ಡ್ ಹೋಲ್ಡರ್, ನಾನೇನು ಮಾಡ್ತೀನಿ, ಫಾರಿನ್ ಕಂಟ್ರಿಯಿಂದ ಬಂದ್ಬಿಟ್ಟು ನನಗೆ ಬೇಡ ಫಾರಿನ್ ಕಂಟ್ರಿ, ನಂಗೆ ಸಿಟಿಸನ್ಶಿಪ್ ಬೇಕು, ಆದರೆ ನನ್ನ ಹತ್ರ OCI ಕಾರ್ಡ್ ಇರುತ್ತೆ. ಎಷ್ಟು ವರ್ಷ ನಾನಿದ್ದರೆ ನನಗೆ ಸಿಟಿಸನ್ಶಿಪ್ ಅಪ್ಲೈ ಆಗುತ್ತೆ? 5 ವರ್ಷ? ವೆರಿ ಗುಡ್. OCIಗೆ ಇಲ್ಲಿ ಇನ್ನೊಂದು ಡಿಫ್ರೆನ್ಸ್ ಏನು ಅಂದರೆ, PIO ಕಾರ್ಡ್ ಹೋಲ್ಡರ್ಸ್ ಇರ್ತಾರಲ್ಲ ಅವರು 7 ಇಯರ್ಸ್ ಇರಬೇಕು. ಇನ್ ಕೇಸ್
ಇಂಡಿಯಾಗೆ ಬಂದು ಸಿಟಿಸನ್ಶಿಪ್ ತಗೋಬೇಕು ಅಂದರೆ ಅವ್ರ ಹತ್ರ PI ಕಾರ್ಡ್ ಇದ್ರೂ 7 years ಇರಬೇಕು. OCI ಅವ್ರಿಗೆ ಆ ಲಿಮಿಟ್ನ ಕೆಳಗಡೆ ತಂದಿದ್ದಾರೆ 5 years. ಅರ್ಥ ಆಯ್ತಾ? ಅವರು 5 years ಇದ್ರೆ ಮಾತ್ರ ಸಾಕು OCI ಅವರು. ಇಲ್ಲಿ 7 years ಬೇಕಾಗಿಲ್ಲ, ಆ ರೂಲ್ ಅಪ್ಲೈ ಆಗಲ್ಲ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಬಿಲೋ 3 or 5 years ಬಿಲೋ, ಆಯ್ತಾ? ನೆಕ್ಸ್ಟ್ 5 years, 7 years, 11 + 1 12 years. ಓಕೆ, ಸಿ ಬಿಲೋ 3 years, ಬಿಲೋ 5 years ಸಿಟಿಸನ್ಶಿಪ್ ಕೊಡ್ತಾರೆ ಗೊತ್ತಾ? ಅದು ಗೊತ್ತಾ? ಯಾರಿಗೆ ಕೊಡ್ತಾರೆ ಗೊತ್ತಾ? ಗೊತ್ತಿಲ್ಲ. ಸಿ ಪೀಪಲ್ ಇವಾಗ ಫಾರ್ ಎಕ್ಸಾಂಪಲ್ ಗುಡ್ ಚೆಸ್ ಪ್ಲೇಯರ್ ಇರ್ತಾರೆ, ಸ್ಪೋರ್ಟ್ಸ್ ಅವರು ಇರ್ತಾರೆ, ಇಲ್ಲ ಒಬ್ರು ಪರ್ಸನ್ ಬಂದು ಆಕ್ಟರ್ ಆಗಲಿ ಇನ್ನೊಬ್ರಾಗಲಿ ನಮ್ಮ ಇಂಡಿಯಾಗೆ ಏನಾದರೂ ಬೆನಿಫಿಟ್ ಆಗುತ್ತೆ ಅವರಿಂದ, ನಮ್ಮ ಇಂಡಿಯಾಗೆ ನೇಮ್ ಏನಾದರೂ ಬರುತ್ತೆ ಅಂತ ಹೇಳಿದ್ರೆ, ಇನ್ ದ ವೆಲ್ಫೇರ್ ಆಫ್ ಇಂಡಿಯಾದಲ್ಲಿ ಒಬ್ಬ ಸಿಟಿಸನ್ ಫಾರಿನರ್ಸ್ ಅವರು ಬಂದು ನಮ್ಮ ಇಂಡಿಯಾಗೆ ಬಂದು ನಾವು ಸಿಟಿಸನ್ಶಿಪ್ ಬೇಕು ಅಂತ ಅಂದರೆ ಫುಲ್ಲು ನೇಮ್ ಮಾಡಿರಬೇಕು ಆ್ಯಂಡ್ ಅವರಿಂದ ನಮ್ಮ ಕಂಟ್ರಿಗೆ ಏನಾನ ಉಪಯೋಗ ಆಗಬೇಕು. ಆವಾಗ ಮಾತ್ರ ಸಡನ್ನಾಗಿ ಗೌರ್ಮೆಂಟು ಡಿಸಿಷನ್ ತೊಗೊಂಡ್ಬಿಟ್ಟು ಬಿಲೋ 3 years ಆರ್ ಬಿಲೋ 5 years ಅವ್ರಿಗೆ ಸಿಟಿಸನ್ಶಿಪ್ ಅನ್ನೋದು ಕೊಡ್ತಾರೆ. ಅರ್ಥ ಆಯ್ತಾ? ದೇರ್ ಇಸ್ ದಿಸ್ ಥಿಂಗ್, ಅದನ್ನು ನೆನ್ಪಿಟ್ಕೊಳ್ಳಿ. ಇದು ಬಿಲೋ 3 years ಆರ್ 5 years. 5 years ಯಾರಿಗೆ ಅಪ್ಲೈ ಆಗುತ್ತೆ? ಥ್ರೂ ರಿಜಿಸ್ಟ್ರೇಷನ್ ಇರೋರಿಗೆ. ರಿಜಿಸ್ಟ್ರೇಷನ್ OCI ಅವ್ರಿಗೆ ಅಲ್ವಾ? OCI ಇರೋರಿಗೆ 5 years ಆಗುತ್ತೆ. ಆ್ಯಂಡ್ ಆಲ್ಸೋ 2019 ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಅಲ್ಲಿ ಮೈನಾರಿಟೀಸ್ ಯಾವ ಸ್ಟೇಟಿಂದ, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಪಾಕಿಸ್ತಾನ್, ಈ ಕಂಟ್ರೀಸಲ್ಲಿ ಮೈನಾರಿಟಿ ರಿಲಿಜನ್ ಇನ್ಕ್ಲೂಡಿಂಗ್ ಹಿಂದೂ. ಲಾಸ್ಟ್ ಕ್ಲಾಸಲ್ಲಿ ಯಾರೋ ಹೇಳಿದ್ರು ಹಿಂದೂ ಇಲ್ಲ ಮೇಡಮ್ ಅಂತ. ನೋ, ಹಿಂದೂ ಅವರಿದ್ದಾರೆ. ಹಿಂದೂ, ಸಿಖ್, ಬುದ್ಧಿಸ್ಟ್, ಪಾರ್ಸೀಸ್, ಕ್ರಿಶ್ಚಿಯನ್, ಇಷ್ಟು ರಿಲಿಜನ್ನು ಈ 3 ಕಂಟ್ರೀಸಿಂದ ಬಂದು ನಮ್ಮ ಇಂಡಿಯಾದಲ್ಲಿ ಉಳ್ಕೋತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ 7 years ಅಲ್ಲ, ಆ ಲಿಮಿಟು 5 yearsಗೆ ಕಟ್ ಡೌನ್ ಮಾಡಿದ್ದಾರೆ. ಅದು ಯಾವ ಅಮೆಂಡ್ಮೆಂಟಲ್ಲಿ ಅಂದರೆ 2019 ಅಮೆಂಡ್ಮೆಂಟಲ್ಲಿ ಅವ್ರಿಗೆ ಮತ್ತು ಈ OCI ಕಾರ್ಡ್ ಹೋಲ್ಡರ್ಸ್ಗೆ ಅಪ್ಲೈ ಆಗುತ್ತೆ. 2019 ಅಮೆಂಡ್ಮೆಂಟು ಮತ್ತು OCI ಕಾರ್ಡ್ ಹೋಲ್ಡರ್ಸ್ಗೆ 5 years ಇದ್ದರೆ ಸಾಕು. 7 years ಯಾರಿಗೆ? ರಿಜಿಸ್ಟ್ರೇಷನ್ ಇರೋರಿಗೆ. ಓಕೆ, ಆ್ಯಂಡ್ ಇದು ನ್ಯಾಚುರಲೈಸೇಷನ್. ಅರ್ಥ ಆಯ್ತಾ? ಅಂಡರ್ಸ್ಟುಡ್ ವಿತ್ ದಿಸ್? ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇದು ಆಗಿದೆ. ಆ್ಯಂಡ್ ಆಲ್ಸೋ ಡೆಪ್ರಿವೇಷನ್ ಅಂತ ಹೇಳಿದ್ನಲ್ಲ, ಇಲ್ಲೀಗಲ್ ಮೈಗ್ರೆಂಟ್ಸ್ ಡೆಫಿನಿಷನ್ ಯಾವ ಸಿಟಿಸನ್ಶಿಪ್ಪಲ್ಲಿ ಆ್ಯಡ್ ಮಾಡಿದ್ದಾರೆ, ಯಾವ ಸಿಟಿಸನ್ಶಿಪ್ ಅಮೆಂಡ್ಮೆಂಟಲ್ಲಿ ಆ್ಯಡ್ ಆನ್ ಆಗಿದೆ? ಇಲ್ಲೀಗಲ್ ಮೈಗ್ರೆಂಟ್ಸ್ ಯಾರು? ಫಸ್ಟ್ ಆಫ್ ಆಲ್ ಡಾಕ್ಯುಮೆಂಟ್ಸ್ ಇಲ್ಲದೆ ಬಂದು ಉಳ್ಕೊಳ್ಳೋರು ಇಲ್ಲಿಗಲ್ ಮೈಗ್ರೆಂಟ್, ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್, ಡಾಕ್ಯುಮೆಂಟ್ಸ್ ಇದ್ದು ಬಂದು ಅವ್ರಿಗೆ ಸರ್ಟನ್ ಟೈಮ್ ಲಿಮಿಟ್ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ 3 ಅಥವಾ 5 years ಇರ್ಬೋದು ಅನ್ನೋದಿರುತ್ತೆ. ಅದ್ರ ಲಿಮಿಟ್ ಕ್ರಾಸ್ ಮಾಡಿ ಇದ್ದರೆ ಅವ್ರನ್ನ ಇಲ್ಲಿಗಲ್ ಇಮಿಗ್ರೇಟ್ಸ್ ಅಂತ ಕರೀತಾರೆ. ಇದನ್ನು ಎಲ್ಲಿ ಡಿಫೈನ್ ಆಗಿದೆ ಅಂದರೆ ಸಿಟಿಸನ್ಶಿಪ್ ಆ್ಯಕ್ಟ್ 1955. ಅರ್ಥ ಆಯ್ತಾ? ಈ ಆ್ಯಕ್ಟ್ ಕೆಳಗಡೆ ಇಲ್ಲಿಗಲ್ ಮೈಗ್ರೆಂಟ್ಸ್ ಅನ್ನೋದು ಡಿಫೈನ್ ಮಾಡಿದ್ದಾರೆ. ನೋಟ್ ದಿಸ್ ಪಾಯಿಂಟ್, ಆಯಿತಾ? ನೆಕ್ಸ್ಟ್ ಕ್ವೆಶನ್. ಹೂ ಆರ್ ವಿಚ್ ಆಫ್ ದ ಫಾಲೋಯಿಂಗ್ ಅಥಾರಿಟೀಸ್ ಈಸ್ ಫುಲ್ಲಿ ಕಂಪಿಟೆಂಟ್ ಟು ಪ್ರಿಸ್ಕ್ರೈಬ್ ಕಂಡೀಷನ್ ಫಾರ್ ದ ಅಕ್ವಿಸಿಷನ್ ಟರ್ಮಿನೇಷನ್ ಆಫ್ ಇಂಡಿಯನ್ ಸಿಟಿಸನ್ಶಿಪ್? ಇದನ್ನು ನಾವು ಲಾಸ್ಟ್ ಕ್ಲಾಸಲ್ಲೂ ಡಿಸ್ಕಸ್ ಮಾಡಿದ್ವಿ. ಅಂಡರ್ ಆರ್ಟಿಕಲ್ 11 ಯಾರಿಗೆ ಪವರ್ ಇದೆ? ವೆರಿ ಗುಡ್, ಪಾರ್ಲಿಮೆಂಟ್. ಶಾರ್ಟ್ ವರ್ಡ್ ಬ್ಲೈಂಡಾಗಿ ಹೋಗ್ಬೇಡಿ, ಬಟ್ ಹೇಳ್ತಾ ಇರೋದು ಶಾರ್ಟ್ ವರ್ಡ್. ಲಾಂಗ್ ವರ್ಡ್ ಇದ್ರೆ ಒಂದು ಸ್ವಲ್ಪ ಇದೇ ಕರೆಕ್ಟ್ ಇರ್ಬೋದಾ ಅಂತ ಯೋಚನೆ ಮಾಡಿ. ಓಕೆ, ಯಾವಾಗಲೂ ಹಂಗಿರಲ್ಲ. ಓಕೆ, ಪ್ಲೀಸ್ ಮಿಸ್ಗೈಡ್ ಮಾಡ್ತಿಲ್ಲ ನಾನು, ಯಾವಾಗಲೂ ಹಂಗಿರಲ್ಲ. ಬಟ್ ನಾವು ಅನಾಲಿಸಿಸ್ ಮಾಡಿರೋ ಪ್ರಕಾರ ಎಷ್ಟೊಂದು ಕ್ವೆಶನ್ಸಲ್ಲಿ ಶಾರ್ಟ್ ವರ್ಡ್ಸ್ ವಿಲ್ ಆ್ಯಕ್ಚುಲಿ ಬಿ ಕರೆಕ್ಟ್. ಇಲ್ಲಾಂದರೆ ಎಲ್ಲ ಶಾರ್ಟ್ ವರ್ಡ್ಸ್ ಬಂದ್ಬಿಟ್ಟು ಒಂದು ಆಪ್ಷನ್ ಮಾತ್ರ ತುಂಬ ದೊಡ್ಡದಾಗಿದ್ದರೆ ಆ ಆಪ್ಷನ್ನು ಕರೆಕ್ಟ್ ಆಗಿರ್ಬೋದು. ಮಿಸ್ಗೈಡ್ ಮಾಡ್ತಾ ಇಲ್ಲ, ಅಗೇನ್ ಜಸ್ಟ್ ಟೆಲ್ಲಿಂಗ್ ಯು, ಆಯಿತಾ? ಓಕೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಬ್ವಿಯಸ್ಲಿ ದೇ ಡೋಂಟ್ ಹ್ಯಾವ್ ದಟ್ ಪವರ್. ಓಕೆ, ಎಲೆಕ್ಷನ್ ಕಮಿಷನ್ ಇಲ್ಲ. ಎಷ್ಟೊಂದು ಜನಕ್ಕೆ ಎಲೆಕ್ಷನ್ ಕಮಿಷನ್ ಮೇಲೆ ಡೌಟು, ಸಿಟಿಸನ್ಶಿಪ್ ಅಲ್ವಾ, ಅವರೇ ಎಲ್ಲ ನಮಗೆ ಓಟ್ ಕೊಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಕಮಿಷನ್ ಮೇಲೆ ಇರುತ್ತೆ. ನೆಕ್ಸ್ಟ್, ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರ್ ಜಾಯಿಂಟ್ಲಿ, ಇದು ಕೂಡ ಡೌಟು. ಏನಂದರೆ ಆಬ್ವಿಯಸ್ಲಿ ಅಲ್ವಾ, ಇಲ್ಲಿ ಸ್ಟೇಟ್ಗೂ ಪವರ್ ಇದೆ, ಸೆಂಟ್ರಲ್ಗೂ ಪವರ್ ಇದೆ ಅಂತ ಹೇಳ್ಬಿಟ್ಟು ಆಪ್ಷನ್ ಇದಿರುತ್ತೆ. ನೋ, ಪಾರ್ಲಿಮೆಂಟ್ ವಿಲ್ ಡಿಸೈಡ್. ಪಾರ್ಲಿಮೆಂಟ್ ಹ್ಯಾಸ್ ಸುಪ್ರೀಂ ಅಥಾರಿಟಿ ಅಂಡರ್ ಯಾವ ಆರ್ಟಿಕಲ್ ಕೆಳಗಡೆ?
ಆರ್ಟಿಕಲ್ 11 ಕೆಳಗಡೆ. ಅರ್ಥ ಆಯ್ತಾ? ಈ ಆರ್ಟಿಕಲ್ 11 ಕೆಳಗಡೆ ಪಾರ್ಲಿಮೆಂಟ್ಗೆ ಸುಪ್ರೀಂ ಪವರ್ ಇದೆ. ಯಾರು ಸಿಟಿಸನ್ಶಿಪ್ ಅಥವಾ ಯಾರು ಸಿಟಿಸನ್ಶಿಪ್ ಅಲ್ಲ ಅನ್ನೋದಕ್ಕೆ ಡಿಫೈನ್ ಮಾಡೋದಕ್ಕೆ ಅಥವಾ ಅವರು ಕಂಡೀಷನ್ಸ್ನ ಹಾಕೋದಕ್ಕೆ ಯಾರು ಪವರ್ ಇದೆ ಅಂದರೆ ಪಾರ್ಲಿಮೆಂಟ್. ಅಂಡರ್ಸ್ಟುಡ್ ವಿತ್ ದಿಸ್? ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್: ಟು ಅಕ್ವೈರ್ ಇಂಡಿಯನ್ ಸಿಟಿಸನ್ಶಿಪ್ ಬೈ ರಿಜಿಸ್ಟ್ರೇಷನ್, a person of Indian origin must have been an ordinary resident of India for how many years immediately before making the application? Very good. 7 years. Correct. OCI ಗೆ 5 years. ಅರ್ಥ ಆಯ್ತಾ? ನೋ ಕನ್ಫ್ಯೂಷನ್? ಓಕೆ, ಇಲ್ಲಿ ಅದನ್ನೇ ಕೊಟ್ಟಿದ್ದಾರೆ ನೋಡಿ, ನಾನು ಡಿಸ್ಕಸ್ ಮಾಡ್ದಂಗೆ 3 years ಯಾರಿಗೆ 3 years ಆರ್ ಬಿಲೋ 5 years ಯಾರಾದರೂ ನೇಮ್ ಮಾಡಿ ಇಂಡಿಯಾಗೆ ಏನಾನ ಬೆನಿಫಿಟ್ ಆಗುತ್ತೆ, ಇಂಡಿಯಾಗೆ ಏನಾನ ಹೆಲ್ಪ್ ಬರುತ್ತೆ, ಇಂಡಿಯಾಗೆ ಏನಾನ ನೇಮ್ ಬರುತ್ತೆ ಅಂದರೆ ಅವ್ರಿಗೆ ವೆರಿ ಆದರೆ ಬಟ್ ಅವ್ರಿಗೆ ಅಷ್ಟು ಅಂತ ಸಡನ್ನಾಗಿ ಸಿಟಿಸನ್ಶಿಪ್ ಕೊಡಬೇಕಂದ್ರೆ ಈ ಶುಡ್ ಬಿ ವೆರಿ ಜೆನ್ಯೂನ್ ಆ್ಯಂಡ್ ಟ್ರಸ್ಟ್ ವರ್ದಿ ಪರ್ಸನ್. ಆಯಿತಾ? ತುಂಬ ಟ್ರಸ್ಟ್ ವರ್ದಿ ಪರ್ಸನ್ ಅವ್ರು ಆಗಿರಬೇಕು ಅವ್ರಿಗೆ ಸಿಟಿಸನ್ಶಿಪ್ ಕೊಡ್ತಾ ಇದ್ದೀವಿ ಅಂದರೆ. ಅಂಥವ್ರಿಗೆ ಬಿಲೋ 3 years ಆರ್ ಬಿಲೋ 5 yearsಗೆ ಕೊಡ್ತಾರೆ. ಸೆಕೆಂಡ್ ಯಾವುದು ಅಂತ ಹೇಳಿದ್ರೆ 5 years ಆಬ್ವಿಯಸ್ಲಿ ಯಾರಿಗೆ OCI ಕಾರ್ಡ್ ಹೋಲ್ಡರ್ಸ್ಗೆ ಮತ್ತು 2019 ಅಮೆಂಡ್ಮೆಂಟ್ ಆಯ್ತಲ್ಲ ಅವ್ರಿಗೆ. 7 years ಥ್ರೂ ರಿಜಿಸ್ಟ್ರೇಷನ್, ನ್ಯಾಚುರಲೈಸೇಷನ್. 10 years ಅಂತ ಇಲ್ಲ, ಇಟ್ ಇಸ್ ಟೋಟಲಿ 14 years. ಅದರಲ್ಲಿ 11 years ಪ್ಲಸ್ 1 11 years ಇರಬೇಕು, ಪ್ಲಸ್ 1 year ಇರಬೇಕು. ಇದು ಕಂಪ್ಲೀಟ್ಲಿ ಯಾರಿಗೆ ಅಂದರೆ ಫುಲ್ಲು ಫಾರಿನರ್ಸ್ ಅವ್ರಿಗೆ. ಫುಲ್ ಫಾರಿನರ್ಸ್ ಅವರು ಅಂದರೆ ಯಾವುದೋ ಕಂಟ್ರಿನಲ್ಲಿ ಇಂದ ಬರ್ತಾರೆ, ಒಂಚೂರು ಇಂಡಿಯಾಗೆ ಲಿಂಕ್ ಇರಲ್ಲ. ಅವ್ರು ಏನಾದರೂ ಬಂದು ಇಂಡಿಯಾದಲ್ಲಿ ಸೆಟ್ಲ್ ಆಗಬೇಕು ಅಂತ ಇದ್ದರೆ ಅವರು ಮಿನಿಮಮ್ 11 years ಇರಬೇಕು, ಪ್ಲಸ್ ಅಲಾಂಗ್ ವಿತ್ ದಟ್ ಅಪ್ಲಿಕೇಶನ್ ಅದೆಲ್ಲ ಹಾಕಿ 1 year ಆದರೂ ಇರಬೇಕು ಅವರು. ಸೊ ಟೋಟಲಿ 12 years ಇಂಡಿಯಾದಲ್ಲಿ ಉಳ್ಕೊಂಡ್ರೆ ಮಾತ್ರನೇ ಅವ್ರಿಗೆ ಸಿಟಿಸನ್ಶಿಪ್ ಆಗುತ್ತೆ. ಇವರು ಕಂಪ್ಲೀಟ್ಲಿ ಫಾರಿನರ್ಸ್ ಆಗಿರ್ತಾರೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವೆಶನ್. ಓಕೆ, ನೆಕ್ಸ್ಟ್ ಕ್ವೆಶನ್: ಸಿಟಿಸನ್ ಆಫ್ ಇಂಡಿಯಾ ಕ್ಯಾನ್ ಬಿ ಲೀಗಲಿ lose their citizenship through which method? ಈಗ ಹೇಳಿ ಆನ್ಸರ್ನ. ಟರ್ಮಿನೇಷನ್, ಡೆಪ್ರಿವೇಷನ್, ರಿನೌನ್ಸಿಯೇಷನ್. Citizen of India can legally lose their citizen through which of the following method? Renunciation. Very good. ಅವರು ನಮಗೆ ಬೇಡ, ಇದು ರಿನೌನ್ಸಿಯೇಷನ್ ನನಗೆ ಬೇಡ ಅಂದರೆ ನಾನು ಕೊಟ್ಟು ಕನ್ಫ್ಯೂಷನ್ ಯಾಕೆ ಆಗ್ತಾ ಇದೆ ಅಂದರೆ ಇಲ್ಲಿ ನೀಟಾಗಿ ಓದ್ಕೊಳ್ಳಿ. ಸಿಟಿಸನ್ ಆಫ್ ಇಂಡಿಯಾ ಅರ್ಥ ಆಗ್ತಾ ಇದೆಯಾ? ಬೇರೆ ಸಿಟಿಸನ್ ಆಫ್ ಇಂಡಿಯಾ ಯಾರಾದರೂ ನಮಗೆ ಬೇಡ ಅಂತ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಆವಾಗ ನಮಗೆ ರಿನೌನ್ಸಿಯೇಷನ್, ನಾನು ಬಿಟ್ಟು ಹೋಗ್ತಾ ಇದ್ದೀನಿ, ನನಗೆ ಸಿಟಿಸನ್ಶಿಪ್ ಬೇಡ ಅಂತ ಹೋಗ್ತಾ ಇದ್ದೀನಿ, ಅದು ಒಂದು. ಸೆಕೆಂಡ್ ಯಾವುದು ಅಂತ ಹೇಳಿದ್ರೆ ನಮ್ಮ ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ಹೋಗಿ ಅವ್ರ ಕಂಟ್ರಿದು ಸಿಟಿಸನ್ಶಿಪ್ ತಗೊತಾರಲ್ವ, ಆವಾಗ ಟರ್ಮಿನೇಟ್ ಆಗುತ್ತೆ. ಸಿಟಿಸನ್ಸ್ ಆಫ್ ಇಂಡಿಯಾ, ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಸಿಟಿಸನ್ಸ್ ಆಫ್ ಇಂಡಿಯಾಗೆ ಮತ್ತೆ ಟ್ವಿಸ್ಟ್ ಮಾಡಿ ಬೇರೆ ಕ್ವೆಶನ್ಸ್ ಎಲ್ಲಾನು ಕೊಡ್ತಾರೆ. ರಿನೌನ್ಸಿಯೇಷನ್ ಇಸ್ ಎ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ? ಇದರಲ್ಲಿ ಎಲ್ಲಾನು 1 2 3 ಎಷ್ಟೊಂದು ಜನ ಟರ್ಮಿನೇಷನ್, ಡೆಪ್ರಿವೇಷನ್, ರಿನೌನ್ಸಿಯೇಷನ್ 3 ಕರೆಕ್ಟೇ ಅಲ್ಲ ಅಂತ ಹೇಳ್ಬಿಡ್ತಾರೆ. ನೋ, ಡೆಪ್ರಿವೇಷನ್ ಯಾವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಡೆಪ್ರಿವೇಷನ್ ಮಾಡಬೇಕು, ಅದು ಯಾವಾಗ ನಾನು ಹೇಳಿದ್ನಲ್ಲ ಫೈಟ್ ಅಂತ ಕಂಡೀಷನ್ಸ್ ಕೊಟ್ಟನಲ್ಲ, ಆವಾಗ ಡೆಪ್ರಿವೇಷನ್ ಮಾಡ್ತಾರೆ. ಅದು ಯಾರಿಗೆ ಅಪ್ಲೈ ಆಗುತ್ತೆ? ನ್ಯಾಚುರಲೈಸೇಷನ್, ರಿಜಿಸ್ಟ್ರೇಷನ್ ಬಂದಿದ್ರೆ ಮಾತ್ರನೇ. ಈ ಡೆಪ್ರಿವೇಷನ್ನೇ ಕ್ಯಾನ್ಸಲ್ ಮಾಡಿ, ಈ ಆಪ್ಷನ್ ಪೂರ್ತಿ ಹೊಟ್ಟೋಯ್ತು. ಸೆಕೆಂಡ್ ಟರ್ಮಿನೇಷನ್ ಯಾವಾಗ ಮಾಡ್ತಾರೆ ಅಂದರೆ ಇಂಡಿಯನ್ಸೇ ಬೇಡ ಅಂತ ಹೋಗ್ತಾರೆ ಅಲ್ವಾ, ಆವಾಗ. ಅರ್ಥ ಆಗ್ತಾ ಇದೆಯಾ? ಸೊ ಸಿಟಿಸನ್ಶಿಪ್ ಆಫ್ ಇಂಡಿಯಾ, ರಿನೌನ್ಸಿಯೇಷನ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ ಇಂಡಿಯಾದ ರಿನೌನ್ಸಿಯೇಷನ್. ಸಿಟಿಸನ್ಶಿಪ್ ಆಫ್ ಇಂಡಿಯಾ, I think I'll discuss about this question. Legally lose their citizenship. Termination and
ದಿಸ್ ಆಪ್ಷನ್ ಇಸ್ ಕರೆಕ್ಟ್. ಟರ್ಮಿನೇಷನ್ ಅಂದರೆ ನಾವು ಟರ್ಮಿನೇಟ್ ಮಾಡಿ ಹೋಗ್ತಾ ಇದೀವಲ್ವಾ ಬೇರೆ ಕಂಟ್ರಿಗೆ ಅಂತ ಹೇಳ್ಬಿಟ್ಟು, ಫಸ್ಟ್ ನೀವೇ ರಿನೌನ್ಸಿಯೇಷನ್ ಅಂದರೆ ಆಮೇಲೆ ತಿರ್ಗಿ ನೀವೇ ರಿನೌನ್ಸಿಯೇಷನ್ ಅಲ್ಲ ಟರ್ಮಿನೇಷನ್ ಅಂತ ಹೇಳ್ತಾ ಇದ್ದೀರಾ. ಓಕೆ, ವಾಟ್ ಎವರ್ ಇಟ್ ಇಸ್, ದೇ ವಿಲ್ ಬಿ ಅ ಕನ್ಫ್ಯೂಷನ್. ಸಿಟಿಸನ್ಸ್ ಆಫ್ ಇಂಡಿಯಾ ಎರಡು ರೀತಿಯಲ್ಲಿ ರಿನೌನ್ಸಿಯೇಷನ್ ಆ್ಯಂಡ್ ಟರ್ಮಿನೇಷನ್. ಡೆಪ್ರಿವೇಷನ್ ಬರಲ್ಲ. ಡೆಪ್ರಿವೇಷನ್ ದಟ್ ಈಸ್ ಗೌರ್ಮೆಂಟ್ ಯಾರಿಗೆ ಅಂದರೆ ನ್ಯಾಚುರಲೈಸೇಷನ್ ಮತ್ತು ರಿಜಿಸ್ಟ್ರೇಷನ್ ಅವ್ರಿಗೆ. ಅರ್ಥ ಆಯ್ತಾ? ದಿಸ್ ಕ್ವೆಶನ್ ಪ್ಲೀಸ್ ನೋಟ್ ದಿಸ್ ಥಿಂಗ್, ಸಿಟಿಸನ್ ಆಫ್ ಇಂಡಿಯಾ ಅಂತ ಬಂದೆ. ಅರ್ಥ ಆಯ್ತಾ? ಸೊ ದಿಸ್ ವಾಸ್ ದ ಲಾಸ್ಟ್ ಕ್ವೆಶನ್ ಫಾರ್ ದ ಡೇ. ಹೋಪ್ಫುಲಿ ಯು ಆರ್ ಬೆನಿಫಿಟಿಂಗ್ ಫ್ರಮ್ ದಿಸ್ ಸೆಷನ್. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನೆಕ್ಸ್ಟ್ ಕ್ಲಾಸಲ್ಲಿ ಬರೋ ಕ್ವೆಶನ್ಸು ನಾವು ಫ್ರೇಮ್ ಮಾಡಿರೋದು ಪ್ರೆಡಿಕ್ಟೇಬಲ್ ಕ್ವೆಶನ್ ಆ್ಯಂಡ್ ಟಫೆಸ್ಟ್ ಕ್ವೆಶನ್ಸು ಕೂಡ ಇರುತ್ತೆ. ಓಕೆ, ಅದನ್ನು ನಾವು ಇಲ್ಲಿಗೆ ತೊಗೊಂಡು ಬರ್ತಾ ಇದ್ದೀವಿ, ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಸೆಷನ್ ವಿಲ್ ಬಿ ದ ಲಾಸ್ಟ್ ಸೆಷನ್ ಫಾರ್ ಇಂಡಿಯನ್ ಸಿಟಿಸನ್ಶಿಪ್. ಹೋಪ್ಫುಲಿ ಯು ಆರ್ ಗೆಟಿಂಗ್ ಬೆನಿಫಿಟೆಡ್. ಓಕೆ, ಆ್ಯಂಡ್ ನೆಕ್ಸ್ಟ್ ಶ್ರೀ ಗುರುಕುಲ ಅಕಾಡೆಮಿಯಲ್ಲಿ ಬ್ಯಾಚಸ್ ಸ್ಟಾರ್ಟ್ ಆಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್, ವೇರಿಯಸ್ ಎಕ್ಸಾಮ್ಸ್ದು ಬ್ಯಾಚಸ್ ಸ್ಟಾರ್ಟ್ ಆಗಿದೆ. PC, PSI, KS, FDA, ಗ್ರೂಪ್ ಸಿ ಆ್ಯಂಡ್ ಅದರ್ಸ್ ಎಕ್ಸಾಮ್ಸ್ದು ಬ್ಯಾಚಸ್ ಸ್ಟಾರ್ಟ್ ಆಗಿದೆ. ನಿಮಗೆ ಏನಾದರೂ ಇದರಲ್ಲಿ ಡೌಟ್ ಇದೆ ಅಥವಾ ಎನ್ಕ್ವೈರಿ ಮಾಡಬೇಕು ಅಂದರೆ ಯು ಕ್ಯಾನ್ ಆ್ಯಕ್ಚುಲಿ ಕಾಂಟ್ಯಾಕ್ಟ್ ದಿಸ್ ನಂಬರ್. ಈ ಬ್ಯಾಚಸ್ ಸ್ಟಾರ್ಟ್ ಆಗ್ತಿರೋದ್ರಲ್ಲಿ ನಾವು ಏನೇನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮೆಂಟರ್ಶಿಪ್ 1-to-1 ಮೆಂಟರ್ಶಿಪ್ ಕೊಡ್ತಾ ಇದ್ದೀವಿ. ಆ್ಯಂಡ್ ಡೌಟ್ ಸಾಲ್ವಿಂಗ್ ಸೆಷನ್, ಕೆರಿಯರ್ ಗೈಡೆನ್ಸ್ ಆ್ಯಂಡ್ ಸಪೋರ್ಟ್. ಅಲಾಂಗ್ ವಿತ್ ದಿಸ್ ನಾವು ಫಿಸಿಕಲ್ ಎಕ್ಸಸೈಸ್ ಅನ್ನೋದು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಫಾರ್ ಫರ್ದರ್ ಮೋರ್ ಯು ಕಾಂಟ್ಯಾಕ್ಟ್ ದಿಸ್ ನಂಬರ್. ಆ್ಯಂಡ್ ಆಲ್ಸೋ ಶ್ರೀ ಗುರುಕುಲ ಅಕಾಡೆಮಿದು ಆ್ಯಪ್ ಕೂಡ ನಮ್ಮದು ಪ್ಲೇಸ್ಟೋರಲ್ಲಿದೆ. ದ ಲಿಂಕ್ ವಿಲ್ ಬಿ ಇನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಅದನ್ನು ರೆಫರ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಸೊ ವಿಲ್ ಕಂಟಿನ್ಯೂ ದಿಸ್ ಸಿಟಿಸನ್ಶಿಪ್ ಲಾಸ್ಟ್ ಸೆಷನ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಪ್ಲೀಸ್ ಡೂ ಪ್ರಿಪೇರ್ ಫಾರ್ ದ ಎಕ್ಸಾಮ್ಸ್. ಆಲ್ ದ ಬೆಸ್ಟ್.